ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ದ್ವಿತೀಯ PUCಯ ದ್ವಿತೀಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳನ್ನು, 2 ಅಂಕದ ಪ್ರಶ್ನೆಗಳನ್ನು, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಬೇರೆ ಬೇರೆ ವಿಡಿಯೋದಲ್ಲಿ ನಾವು ಪ್ರಸ್ತುತಪಡಿಸಿದ್ದೆ. ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳನ್ನು ಅಂದರೆ 1, 2, 5 ಮತ್ತು 10 ಅಂಕದ ಎಲ್ಲ ಪ್ರಶ್ನೆಗಳನ್ನು ಕನ್ಸಾಲಿಡೇಟ್ ಮಾಡಿ ಈ ಒಂದು ವಿಡಿಯೋ ಅಥವಾ ಉದ್ದ ಆಗಿದ್ರೂ ಪರವಾಗಿಲ್ಲ, ಈ ಒಂದೇ ವಿಡಿಯೋದಲ್ಲಿ ಅವೆಲ್ಲವೂ ಸಿಗುವಂತಹ ಒಂದು ರೀತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಅಧ್ಯಾಯ 2. ಈ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ನುವಂತಹ ಹೆಸರಿನಿಂದ ಇರುವಂತಹ ಈ ಅಧ್ಯಾಯದಲ್ಲಿ ಬರುವಂತಹ ಅತ್ಯಂತ ಪ್ರಮುಖವಾಗಿರುವ 1, 2 ಮತ್ತು 5 ಹಾಗೂ 10 ಅಂಕ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದ ಮೂಲಕ ನೋಡೋಣ. ಮೊದಲಿಗೆ ಈ ಅಧ್ಯಾಯದಲ್ಲಿ ಬರುವ ಅತ್ಯಂತ ಮಹತ್ವದ 1 ಅಂಕದ ಪ್ರಶ್ನೆಗಳು ಅಂದರೆ, ಮೊದಲನೆಯದಾಗಿ ಚುನಾವಣೆಯ ಮೂಲ ಪದ ಯಾವುದು? ಚುನಾವಣೆಯ ಮೂಲ ಪದ ಯಾವುದು ಎಂದಾಗ, ಚುನಾವಣೆಯ ಮೂಲ ಪದ ಲ್ಯಾಟಿನ್ ಭಾಷೆಯ ಎಲಿಗೆರೆ ಅನ್ನುವಂತಹ, ಎಲಿಗೆರೆ ಅಂತಲೂ ಕರೀತಾರೆ, ಎಲಿಜಿಯರ್ ಅಂತಲೂ ಕರೀತಾರೆ. ಎಲಿಗೆರೆ ಎನ್ನುವಂತಹ ಪದದಿಂದ ಈ ಚುನಾವಣೆ ಅನ್ನುವಂತಹ ಪದ ಬಂದಿದೆ. ಇನ್ನು ಎರಡನೆಯ ಪ್ರಶ್ನೆ, ಚುನಾವಣೆ ಎಂದರೇನು? ಚುನಾವಣೆ ಎಂದರೇನು ಎಂದಾಗ, ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ನಿಯತಕಾಲಿಕವಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯೇ ಚುನಾವಣೆ. ನಿಯತಕಾಲಿಕವಾಗಿ ಅಂದರೆ ಕಾಲಕ್ಕೆ ಆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಒಂದು ಪದ್ಧತಿಗೆ ನಾವು ಏನಂತ ಕರಿತೀವಿ ಅಂದರೆ ಚುನಾವಣೆ ಅಂತ ಕರಿತೀವಿ. ಇನ್ನು ಮೂರನೆಯದಾಗಿ, ಸಾರ್ವತ್ರಿಕ ಚುನಾವಣೆ ಎಂದರೇನು? ಸಾರ್ವತ್ರಿಕ, ಯೂನಿವರ್ಸಲ್ ಅಂತ ಬರ್ತದೆ, ಅಥವಾ ಜನರಲ್ ಅಂತಲೂ ಕೂಡ ಕರಿತೀವಿ. ಜನರಲ್ ಇಲೆಕ್ಷನ್ ಅಥವಾ ಯೂನಿವರ್ಸಲ್ ಇಲೆಕ್ಷನ್ ಅಂತ. ಸಾರ್ವತ್ರಿಕ ಚುನಾವಣೆ ಅಂದರೆ ನಿಗದಿತ ಅವಧಿಗೊಮ್ಮೆ ಎಲ್ಲ ಕ್ಷೇತ್ರಗಳಿಗೆ ನಡೆಯುವಂತಹ ಚುನಾವಣೆಯನ್ನು ಸಾರ್ವತ್ರಿಕ ಚುನಾವಣೆ ಅಂತ ಕರೀತಾರೆ. ನಿಗದಿತ ಅವಧಿಗೊಮ್ಮೆ ಅಂದರೆ 5 ವರ್ಷದ ಕಂಪ್ಲೀಟ್ ಮಾಡ್ತು ಟರ್ಮ್ ಅಂದಾಗ, ಆಗ ಎಲ್ಲ ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆಗೆ ನಾವು ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಇನ್ನು ಉಪಚುನಾವಣೆ ಎಂದರೇನು? ಉಪಚುನಾವಣೆ ಬೈ ಇಲೆಕ್ಷನ್ ಅಂತ ಕರೀತಾರೆ. ಉಪಚುನಾವಣೆ ಅಂದರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಜನಪ್ರತಿನಿಧಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ, ಅಥವಾ ಮರಣ ಹೊಂದಿದರೆ, ಅಥವಾ ಬೇರಾವ ಕಾರಣದಿಂದ ಅನರ್ಹಗೊಂಡರೆ ಅಂತಹ ತೆರವಾದ ಸ್ಥಾನಕ್ಕೆ ನಡೆಯುವಂತಹ ಚುನಾವಣೆಯನ್ನು ನಾವು ಉಪಚುನಾವಣೆ ಅಂತ ಕರಿತೀವಿ. ಇನ್ನು ಮರುಚುನಾವಣೆ ಎಂದರೇನು? ಮರುಚುನಾವಣೆ ಮತ್ತು ಮರು ಮತದಾನ ಎನ್ನುವಂಥ ಶಬ್ದಗಳನ್ನು ಇದಕ್ಕೆ ಬಳಸ್ತಾರೆ. ಒಂದು ನಿರ್ದಿಷ್ಟ ಮತಗಟ್ಟೆಯಲ್ಲಿ ನಡೆಯುವ ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ಅಕ್ರಮಗಳು ಉಂಟಾದಾಗ ಅಥವಾ ಕಾನೂನಿನ ವಿರೋಧಿ ಕೃತ್ಯಗಳು ನಡೆದಾಗ ಅಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆಸುವುದನ್ನು ನಾವು ಮರು ಚುನಾವಣೆ ಅಂತ ಕರಿತೀವಿ, ಅಥವಾ ರೀಪೋಲಿಂಗ್ ಅಂತೂ ಕರೀತಾರೆ, ಮರು ಮತದಾನ ಅಂತ ಕೂಡ ಕರೀತಾರೆ. ಇನ್ನು 6ನೇದಾಗಿ, ಮಧ್ಯಂತರ ಚುನಾವಣೆ ಎಂದರೇನು? ಇಂಟೀರಿಯಂ ಎಲೆಕ್ಷನ್. ಮಧ್ಯಂತರ ಚುನಾವಣೆ ಅಂದರೆ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಅವಧಿಯನ್ನು ಮುಗಿಯುವುದಕ್ಕೆ ಮುಂಚೆಯೇ ಅಧಿಕಾರ ಕಳೆದುಕೊಳ್ತು, ಆ ಒಂದು ಅವಧಿ ವಿಸರ್ಜನೆಗೊಳ್ತು ಅಂದರೆ ಅಂತಹ ಸಂದರ್ಭದಲ್ಲಿ ಆ ಎಲ್ಲ ಕ್ಷೇತ್ರಕ್ಕೆ ನಡೆಯುವಂತಹ ಚುನಾವಣೆಗೆ ಮಧ್ಯಂತರ ಚುನಾವಣೆ ಅಂತ ಕರೀತಾರೆ. ಉದಾಹರಣೆಗಾಗಿ 5 ವರ್ಷದ ಅವಧಿಗಾಗಿ ಒಂದು ಚುನಾವಣೆ ನಡೆದಿರ್ತದೆ. 3 ವರ್ಷವೋ 4 ವರ್ಷಕ್ಕೋ ಆ ಸರ್ಕಾರ ಅವಧಿ ಮುಗಿಯುವ ಮುನ್ನವೇ ತನ್ನ ಅಧಿಕಾರ ಕಳ್ಕೋತು, ಬೇರೆ ಒಂದು ಸರ್ಕಾರ ರಚನೆ ಮಾಡುವಂತಹ ಒಂದು ಯಾವುದೇ ಸ್ಥಿತಿ ಅಲ್ಲಿ ಉದ್ಭವಿಸದೇ ಇದ್ದಾಗ, ಆಗ ಅಲ್ಲಿ ಮತ್ತೊಮ್ಮೆ ಪೂರ್ಣ ಎಲ್ಲ ಕ್ಷೇತ್ರಗಳಿಗೆ ಚುನಾವಣೆ ನಡೆಸುವಂಥದ್ದು ಮಧ್ಯಂತರ ಚುನಾವಣೆ ಅಂತ ಆಗ್ತದೆ. ಇನ್ನು ಭಾರತದಲ್ಲಿ ಮತ ಚಲಾಯಿಸಲಿಕ್ಕೆ ಕನಿಷ್ಠ ವಯೋಮಿತಿ ಎಷ್ಟು? ಮತ ಚಲಾಯಿಸಬೇಕು ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮತದಾರನಾಗಬೇಕಾದ್ರೆ ಅವನಿಗೆ ಇರಬೇಕಾದ ಕನಿಷ್ಠ ವಯೋಮಿತಿ ಅಂದರೆ 18 ವರ್ಷಗಳು. ಸಂವಿಧಾನ ಜಾರಿಯಾಗುವಾಗ ಇದು 21 ವರ್ಷ ಇತ್ತು. ಈಗ ಬಹಳಷ್ಟು ಯುವ ಜನಾಂಗ ಮತದಾನದಲ್ಲಿ ಭಾಗಿಯಾಗಲಿ ಅನ್ನುವಂಥ ಕಾರಣದಿಂದ ಇದನ್ನು 18 ವರ್ಷಕ್ಕೆ ಇವತ್ತು ಇಳಿಸಲಾಗಿದೆ. ಈಗ ಭಾರತದಲ್ಲಿ ಮತ ಚಲಾಯಿಸಲಿಕ್ಕೆ ಇರುವಂತಹ ವಯಸ್ಸು ಅಥವಾ ವರ್ಷ, ನಿಗದಿತ ವಯೋಮಿತಿ 18 ವರ್ಷ. ಇನ್ನು ಪ್ರಜಾಪ್ರಭುತ್ವದ ಬ್ಯಾರೋಮೀಟರ್ ಅಂತ ಯಾವುದನ್ನು ಕರೀತಾರೆ, ಅಥವಾ ಅದು ಯಾವುದು? ಪ್ರಜಾಪ್ರಭುತ್ವದ ಬ್ಯಾರೋಮೀಟರ್ ಯಾವುದು?
ನಿಮಗೆಲ್ಲ ಗೊತ್ತಿರಲಿ, ಪ್ರಜಾಪ್ರಭುತ್ವದ ಬ್ಯಾರೋಮೀಟರ್ ಯಾವುದು ಅಂದರೆ ಎಲೆಕ್ಷನ್ಸ್ ಅಥವಾ ಚುನಾವಣೆಗಳು ಪ್ರಜಾಪ್ರಭುತ್ವದ ಬ್ಯಾರೋಮೀಟರ್ ಆಗಿದೆ. ಇನ್ನು 9ನೇದಾಗಿ, ಭಾರತದಲ್ಲಿ ಅಥವಾ ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಇವತ್ತು ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಂದರೆ 3 ಜನ ಸದಸ್ಯರಿದ್ದಾರೆ. ಅಂದರೆ ಒಬ್ಬ ಮುಖ್ಯ ಚುನಾವಣಾಧಿಕಾರಿ, ಇನ್ನು ಇಳಿದವರು ಚುನಾವಣಾಧಿಕಾರಿ ಅಥವಾ ಚುನಾವಣಾ ಕಮಿಷನರ್, ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಇತರ ಆಯುಕ್ತರು, ಹೀಗೆ 3 ಜನ ಇವತ್ತು ನಮ್ಮ ಭಾರತದ ಚುನಾವಣಾ ಆಯೋಗದ ಸದಸ್ಯತ್ವವನ್ನು ಹೊಂದಿದ್ದಾರೆ. ಇನ್ನು 10ನೇದಾಗಿ, ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸ್ತಾರೆ? ಭಾರತದ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂತಂದರೆ, ಭಾರತದ ಚುನಾವಣಾ ಆಯುಕ್ತರನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಾರೆ. ನಿಮಗೆಲ್ಲ ಗೊತ್ತಿರಲಿ, ಭಾರತದ ರಾಷ್ಟ್ರಪತಿಗಳು ಚುನಾವಣಾ ಆಯುಕ್ತರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಇನ್ನು 11ನೇದಾಗಿ, ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಭಾರತದ ಚುನಾವಣಾ ಆಯೋಗದ ಆಯುಕ್ತರಾಗಿ ನೇಮಕಗೊಂಡಂತಹ ಆ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂದಾಗ, ಗರಿಷ್ಠ 6 ವರ್ಷಗಳು ಅಥವಾ ಅವರಿಗೆ 65 ವರ್ಷ ವಯಸ್ಸಾಗುವವರೆಗೆ ಅವರು ಅಧಿಕಾರದಲ್ಲಿ ಇರ್ತಾರೆ. ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಹೆಸರನ್ನು ಸೂಚಿಸಿ ಅಥವಾ ಹೆಸರಿಸಿ. ಅಂದರೆ ಈಗ ಸದ್ಯದಲ್ಲಿ ಇರುವಂತಹ ಭಾರತದ ಚುನಾವಣಾ ಆಯುಕ್ತರು ಯಾರು ಅಂದರೆ, ರಾಜೀವ್ ಕುಮಾರ್ ಅನ್ನುವರು ಇವತ್ತು ಭಾರತದ ಚುನಾವಣಾ ಆಯುಕ್ತರಾಗಿ ಈಗ ಸದ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು 13ನೇದಾಗಿ, EVM ಅನ್ನು ವಿಸ್ತರಿಸಿ. EVM ಇದನ್ನು ಇಂಗ್ಲೀಷ್ನಲ್ಲಿ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ಕರಿಬಹುದು. ಕನ್ನಡದಲ್ಲಿ ವಿದ್ಯುನ್ಮಾನ ಮತಯಂತ್ರ. ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅಂತ ಬರೆದರೂ ನಡೆಯುತ್ತೆ, ವಿದ್ಯುನ್ಮಾನ ಮತಯಂತ್ರ ಅಂದರೂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಇದೆ. ಇನ್ನು ಎಪಿಕ್ ಅನ್ನು ವಿಸ್ತರಿಸಿ. EPIC ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಭಾವಚಿತ್ರವಿರುವ ಮತದಾರರ ಗುರುತಿನ ಚೀಟಿ ಅಂತ ನಾವು ಇದನ್ನು ವಿಸ್ತರಣೆ ಮಾಡಬಹುದು. ಇನ್ನು 15ನೇದಾಗಿ, ಮತದಾರರ ಗುರುತಿನ ಚೀಟಿ ಎಂದರೇನು? ಮತದಾರರ ಗುರುತಿನ ಚೀಟಿ ಎಂದರೇನು ಎಂದಾಗ, ಮತದಾರರ ಭಾವಚಿತ್ರ, ಹೆಸರು, ವಿಳಾಸ, ವಯಸ್ಸು ಈ ಮುಂತಾದ ಸಂಪೂರ್ಣ ಮಾಹಿತಿಯುಳ್ಳ ದಾಖಲೆಯೇ ಮತದಾರರ ಗುರುತಿನ ಚೀಟಿ. ಇನ್ನು ವಿದ್ಯುನ್ಮಾನ ಮತಯಂತ್ರ ಎಂದರೇನು? ವಿದ್ಯುನ್ಮಾನ ಮತಯಂತ್ರ ಎಂದರೆ ಹಳೆಯ ಸಾಂಪ್ರದಾಯಿಕವಾಗಿರುವಂತಹ ಮತದಾರರ ವ್ಯವಸ್ಥೆಗೆ ಬದಲಾಗಿ, ಅಂದರೆ ಹಳೆಯ ವ್ಯವಸ್ಥೆಗೆ ಪರ್ಯಾಯವಾಗಿ ಬಳಸುವ ಆಧುನಿಕ ಒಂದು ಯಂತ್ರ. ಅದು ಯಾವುದು? ಮತದಾನ ಮಾಡಲಿಕ್ಕೆ ಉಪಯೋಗಿಸುವ ಮತಯಂತ್ರವನ್ನು ನಾವು ವಿದ್ಯುನ್ಮಾನ ಮತಯಂತ್ರ ಅಂತ ಕರಿತೀವಿ. ನಾವು ಸಾಂಪ್ರದಾಯಿಕವಾಗಿ ನಾವು ಪೇಪರನ್ನು ಬಳಸಿ ಅದರ ಮೇಲೆ ನಾವು ನಮ್ಮ ಮತವನ್ನು ಚಲಾಯಿಸುವಂತಹ ಕಾರ್ಯ ಮಾಡ್ತಾ ಇದ್ವಿ ಚುನಾವಣೆಗಳಲ್ಲಿ. ಆದರೆ ಇವತ್ತು ಯಂತ್ರವನ್ನು ಬಳಸ್ತೀವಿ. ಆ ಯಂತ್ರವನ್ನು ಬಳಸುವುದರ ಮೂಲಕ ನಾವು ಮತ ಚಲಾಯಿಸುವಂಥದ್ದು. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ವಿದ್ಯುನ್ಮಾನ ಮತಯಂತ್ರ ಅಂತ ಕರಿತೀವಿ. ಸರಿ. ಇನ್ನು 17ನೇದಾಗಿ, ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕೆಂದು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಥವಾ ಅದನ್ನು ಹೆಸರಿಸಿ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅನ್ನುವಂತಹ ಶಿಫಾರಸು ಮಾಡಿದ ಸಮಿತಿ ಅಂದರೆ ಇಂದ್ರಜಿತ್ ಗುಪ್ತಾ ಸಮಿತಿ ಈ ಒಂದು ಶಿಫಾರಸನ್ನು ಮಾಡಿತ್ತು. ಇನ್ನು 18ನೇದಾಗಿ, ರಾಜಕೀಯ ಪಕ್ಷಗಳು ಎಂದರೇನು? ಪೊಲಿಟಿಕಲ್ ಪಾರ್ಟಿ ಅಂದರೆ ಏನು ಅಂದಾಗ, ಸಾಮಾನ್ಯ ಗುರಿಗಳನ್ನು ಸಾಧಿಸಲಿಕ್ಕೆ ಸಂಘಟಿತಗೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಸ್ಥಾಪನೆಗೊಂಡಂತಹ ಜನಸಮೂಹವನ್ನು ಹೊಂದಿರುವಂತಹ ಗುಂಪನ್ನು ನಾವು ರಾಜಕೀಯ ಪಕ್ಷ ಅಂತ ಕರೀಬಹುದಾಗಿದೆ. ಇನ್ನು ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ? ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಿದರೆ ಸಂವಿಧಾನದಲ್ಲಿ ಇಂತಹದ್ದೇ ಪಕ್ಷ ಪದ್ಧತಿ ಇರಬೇಕು ಅನ್ನುವಂಥದ್ದು ಯಾವ ಅಂಶವೂ ಉಲ್ಲೇಖ ಇಲ್ಲ. ಆದರೆ ಭಾರತದಲ್ಲಿ ಇರುವಂಥ ಪಕ್ಷ ಪದ್ಧತಿ ಅಂದರೆ ಅನೇಕ ಪಕ್ಷಗಳು ಇಲ್ಲಿ ಇರುವುದರಿಂದ ಇದನ್ನು ನಾವು ಬಹುಪಕ್ಷ ಪದ್ಧತಿ ಅಂತ ಕರಿಬೋದು. ಅಂದರೆ ಉತ್ತರ ಬಹುಪಕ್ಷ ಪದ್ಧತಿ. ಇನ್ನು ರಾಷ್ಟ್ರೀಯ ಪಕ್ಷ ಎಂದರೇನು? ನ್ಯಾಷನಲ್ ಪಾರ್ಟಿ. ಇದಕ್ಕೆ ಒಂದು ನಾರ್ಮ್ಸ್ ಇದೆ. 4ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ 6% ಚಲಾಯಿತ ಊರ್ಜಿತ ಮತಗಳನ್ನು ಪಡೆದುಕೊಂಡಂಥದ್ದು. ಅಂದರೆ ಕನಿಷ್ಠ 4 ರಾಜ್ಯಗಳಲ್ಲಿ ಚಲಾಯಿತ ಮತಗಳ 6%ಗಿಂತಲೂ ಹೆಚ್ಚು ಮತಗಳನ್ನು ಯಾವ ಪಕ್ಷ ಪಡೀತದೋ ಅದಕ್ಕೆ ಚುನಾವಣಾ ಆಯೋಗ ರಾಷ್ಟ್ರೀಯ ಪಕ್ಷ ಅನ್ನುವಂಥ ಮಾನ್ಯತೆಯನ್ನು ನೀಡ್ತದೆ. ಇದು ನಾವು ರಾಷ್ಟ್ರೀಯ ಪಕ್ಷಕ್ಕೆ ಅಂದರೆ ರಾಷ್ಟ್ರೀಯ ಪಕ್ಷ ಎಂದರೇನು ಅಂತ ಇದಕ್ಕೆ ಉತ್ತರಿಸಬಹುದು. ಇನ್ನು ಪ್ರಾದೇಶಿಕ ಪಕ್ಷ ಎಂದರೇನು?
ಪ್ರಾದೇಶಿಕ ಪಕ್ಷ ಅಂದಾಗ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂಥದ್ದು ಅಂತ. ಆದರೆ ಒಂದು ನಿರ್ದಿಷ್ಟ ರಾಜ್ಯ, ಧರ್ಮ, ಜಾತಿ, ಭಾಷೆ ಅಥವಾ ಜನಾಂಗ ಈ ಮುಂತಾದ ಅಂಶಗಳ ಹಿತಾಸಕ್ತಿಯನ್ನು ರಕ್ಷಿಸಲಿಕ್ಕೆ ಅಸ್ತಿತ್ವಕ್ಕೆ ಬರುವಂತಹ ಪಕ್ಷವೇ ಪ್ರಾದೇಶಿಕ ಪಕ್ಷ ಆಗಿದೆ. ಅಂದರೆ ಒಂದು ಪ್ರದೇಶದಲ್ಲಿ ಮಾತ್ರ ಆ ಪ್ರದೇಶದ ಉನ್ನತಿಗಾಗಿ ಅಥವಾ ಆ ಪ್ರದೇಶದ ಹಿತಾಸಕ್ತಿಗಾಗಿ ರಚನೆಗೊಂಡಂಥ ಪಕ್ಷವನ್ನು ನಾವು ಪ್ರಾದೇಶಿಕ ಪಕ್ಷ ಅಂತ ಕರಿತೀವಿ. ಇನ್ನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಯಾರು? ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪಿಸಿದವರು ಯಾರು ಎಂದಾಗ ಉತ್ತರ ಎ.ಒ. ಹ್ಯೂಮ್ ಅವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಆಗಿದ್ದಾರೆ. ಇನ್ನು 23ನೇದಾಗಿ NDAಯನ್ನು ವಿಸ್ತರಿಸಿ, NDA ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅಂತ ಕರಿತೀವಿ. ಈ NDAಯನ್ನು ವಿಸ್ತರಿಸಿ ಅಂದಾಗ ಇಂಗ್ಲೀಷ್ನಲ್ಲಿ ನಾವು ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅಂತ ಕರೆದ್ರೆ ಕನ್ನಡದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅಂತ ಕರೀಬಹುದು. ಇನ್ನು UPAಯನ್ನು ವಿಸ್ತರಿಸಿ, UPA ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಬರ್ತಾ ಇದೆ, ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ ಅಂತ ಇದನ್ನು ನಾವು ಕರೀಬಹುದು. ಇನ್ನು ಪಕ್ಷಾಂತರ ಎಂದರೇನು? ಪಕ್ಷಾಂತರ ಎಂದರೇನು ಅಂದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅಳವಡಿಸಿರುವಂಥ ವ್ಯಾಖ್ಯಾನುಸಾರ ಶಾಸನಸಭಾ ಸದಸ್ಯ ತನ್ನ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರುವುದೇ ಪಕ್ಷಾಂತರ. ನೋಡಿ, ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಇನ್ನೊಂದು ಪಕ್ಷ ಏನಾದರೂ ಅವನು ಸೇರಿದ ಅಂದರೆ ಅದನ್ನು ನಾವು ಪಕ್ಷಾಂತರ ಅಂತ ಕರೀಬಹುದು. ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಪಕ್ಷಾಂತರ ನಿಷೇಧ ಕಾಯ್ದೆ 1 ಏಪ್ರಿಲ್ 1985 ಅಂದರೆ 1ನೇ ಏಪ್ರಿಲ್ 1985ರಂದು ಜಾರಿಗೆ ಬಂತು. ಏನು 27ನೇದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು? ಪಕ್ಷಾಂತರ ಎಂದರೇನು ಆಯಿತು. ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು ಅಂದರೆ ಶಾಸನಸಭಾ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷವನ್ನು ಸೇರುವುದನ್ನು ನಿರ್ಬಂಧಿಸುವ ಕಾಯ್ದೆಯೇ ಪಕ್ಷಾಂತರ ನಿಷೇಧದ ಕಾಯ್ದೆ. ಇನ್ನು ಪಕ್ಷಾಂತರಕ್ಕೆ ಇರುವ ಇತರ ಹೆಸರುಗಳೇನು? ಪಕ್ಷಾಂತರಕ್ಕೆ ನಾವು ಭಾರತದಲ್ಲಿ ಪಕ್ಷಾಂತರ ಅಂತ ಕರಿತೀವಿ, ಬೇರೆ ರಾಷ್ಟ್ರಗಳಲ್ಲಿ ಅದಕ್ಕೆ ಏನಂದು ಕರೀತಾರೆ ಅಂತಂದರೆ ಫ್ಲೋರ್ ಕ್ರಾಸಿಂಗ್ ಅಂತ ಕರೀತಾರೆ, ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ, ಡಿಫೆಕ್ಷನ್, ಫೆನ್ ಸಿಟ್ಟರ್ಸ್ ಅಂತ ಕೂಡ ಕರೀತಾರೆ. ಇವು ಪಕ್ಷಾಂತರಕ್ಕೆ ಇರುವ ಇತರ ಹೆಸರುಗಳು. ಇನ್ನು 29ನೇದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು? ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು ಅಂದರೆ 1985 ಅವಾಗ ಇರುವ ಆಗಿನ ಭಾರತದ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿಯವರು ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇನ್ನು NOTA ನೋಟಾ ಅನ್ನು ವಿಸ್ತರಿಸಿ. ನೋಟಾ ಅಂದರೆ ಏನು? ಅದನ್ನು ವಿಸ್ತರಿಸಿ ಅಂದಾಗ ನೋಟಾ ಅಂದರೆ ನನ್ ಆಫ್ ದಿ ಅಬವ್ ಅನ್ನುವಂತಹ ಅರ್ಥವನ್ನು ಇಂಗ್ಲೀಷ್ನಲ್ಲಿ ಕೊಟ್ಟರೆ ಕನ್ನಡದಲ್ಲಿ ಈ ಮೇಲಿನವರು ಯಾರೂ ನನ್ನ ಆಯ್ಕೆ ಅಲ್ಲ ಅನ್ನುವಂಥದ್ದು ನೋಟಾದ ಅರ್ಥ ಆಗಿದೆ. ಇನ್ನು ಇಷ್ಟೊತ್ತು ಈ ಅಧ್ಯಾಯದಲ್ಲಿ ಬರುವ 1 ಅಂಕದ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ವಿ. ಇನ್ನು ಅಧ್ಯಾಯ 2ರಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರಬಹುದು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು. ಅಂದರೆ ಮೊದಲನೆಯದಾಗಿ ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಅಂದರೆ ಈ 2ನೇ ಅಧ್ಯಾಯದಲ್ಲಿ ಬರುವ 2 ಅಂಕದ ಪ್ರಶ್ನೆಗಳಲ್ಲಿ ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಬಹುದು. ಉದಾಹರಣೆಗೆ ಮತದಾರ ನೇರವಾಗಿ ಮತಗಟ್ಟೆಗೆ ಹೋಗಿ ತಾವು ಇಚ್ಛಿಸಿದ ಪ್ರತಿನಿಧಿಗೆ ಗುಪ್ತ ಮತದಾನದ ಮೂಲಕ ಮತದಾನ ಮಾಡಿ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಉದಾಹರಣೆಗೆ ಲೋಕಸಭೆಗೆ ನಡೆಯುವಂತಹ ಚುನಾವಣೆ, ವಿಧಾನಸಭೆಗೆ ನಡೆಯುವಂತಹ ಚುನಾವಣೆ ಇವು ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಆಗಿವೆ. ಇನ್ನು 2ನೇದಾಗಿ ಪರೋಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಪರೋಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ ಅಂದಾಗ ಸರ್ಕಾರದ ನಾಯಕರು ಜನರಿಂದ ಆಯ್ಕೆಯಾಗದೆ, ಅಂದರೆ ನಾವು ಆಯ್ಕೆ ಮಾಡುವ ಪ್ರತಿನಿಧಿ ನೇರವಾಗಿ ಜನರಿಂದ ಆಯ್ಕೆಯಾಗದೆ ಜನರ ಪ್ರತಿನಿಧಿಗಳಿಂದ ಆಯ್ಕೆಯಾಗುವಂತಹ ಒಂದು ಪ್ರಕ್ರಿಯೆಗೆ ನಾವು ಪರೋಕ್ಷ ಚುನಾವಣೆ ಅಂತ ಕರಿತೀವಿ. ಉದಾಹರಣೆಗೆ ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ, ರಾಜ್ಯಸಭೆಯ ಸದಸ್ಯರು, ಕೆಲವೊಂದು ಕಡೆ ವಿಧಾನ ಪರಿಷತ್ತಿನ ಸದಸ್ಯರು, ಇವರು ಹೇಗೆ ಆಯ್ಕೆ ಆಗ್ತಾರೆ ಅಂದರೆ ನಾವು ಆಯ್ಕೆ ಮಾಡಿದ ಪ್ರತಿನಿಧಿಗಳಿಂದ ಆಯ್ಕೆ ಆಗ್ತಾರೆ. ಹಾಗಾಗಿ ಇದನ್ನು ನಾವು ಪರೋಕ್ಷ ಚುನಾವಣೆ ಅಂತ ಕರೀಬಹುದಾಗಿದೆ. ಇನ್ನು 3ನೇದಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರೀತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೇನು? ಉದಾಹರಣೆ ಕೊಡಿ ಅಂದಾಗ ನಿರ್ದಿಷ್ಟ ವಯೋಮಿತಿ ಮೀರಿದ, ಅಂದರೆ ಭಾರತದಲ್ಲಿ ನಾವು ಈಗ ತೆಗೆದುಕೊಂಡ್ರೆ 18 ವರ್ಷ ಪೂರೈಸಿದ ಅಂತ.
ನಿರ್ದಿಷ್ಟ ವಯೋಮಿತಿ ಮೀರಿದ ಎಲ್ಲ ಮತದಾರರು ಯಾವುದೇ ರೀತಿಯ ಜಾತಿ, ಲಿಂಗ, ಧರ್ಮ, ವರ್ಣ, ಬುಡಕಟ್ಟು ಅಂಥ ಭೇದ ಭಾವ ಇಲ್ಲದೆ ಮತದಾನ ಮಾಡುವ ಪದ್ಧತಿಗೆ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುತ್ತೇವೆ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮಕ್ಕೆ ಸೇರಿದರೂ ಕೂಡ 18 ವರ್ಷ ತಲುಪಿದ ತಕ್ಷಣ ಫಾರ್ಮ್ ನಂಬರ್ 6 ನಾವು ಭರ್ತಿ ಮಾಡಿ ಮತದಾರರ ಪಟ್ಟಿಗೆ ನಮ್ಮ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳಬಹುದಾಗಿದೆ. ಇನ್ನು 4ನೇದಾಗಿ, ಭಾರತದ ಸಂವಿಧಾನದ ಯಾವ ವಿಧಿಗಳು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿವೆ? ಭಾರತದ ಸಂವಿಧಾನದ ಯಾವ ವಿಧಿಗಳು ಚುನಾವಣಾ ಆಯೋಗದ ರಚನೆಗೆ, ಆಯೋಗದ ಕಾರ್ಯಕ್ಕೆ ಸಂಬಂಧಿಸಿವೆ ಅಂದರೆ ಸಂವಿಧಾನದ 324ರಿಂದ 329ರವರೆಗಿನ ವಿಧಿಗಳು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿರುವಂತಹ ವಿಧಿಗಳು ಆಗಿವೆ. ಇನ್ನು ಚುನಾವಣಾ ಆಯೋಗ ಎಂದರೇನು? ಚುನಾವಣಾ ಆಯೋಗ ಅಂದರೇನು ಅಂದಾಗ ದೇಶಾದ್ಯಂತ ನಿಯಮಿತವಾಗಿ, ಮುಕ್ತವಾಗಿ, ಸ್ವತಂತ್ರವಾಗಿ, ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸಲಿಕ್ಕೆ ಸ್ಥಾಪನೆಗೊಂಡಿರುವಂತಹ ಸಂವಿಧಾನ ಸ್ವಾಯತ್ತ ಅಂಗವೇ ಚುನಾವಣಾ ಆಯೋಗ ಆಗಿದೆ. ಇನ್ನು ಚುನಾವಣಾ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ಕಡ್ಡಾಯವಾಗಿ ಅಭ್ಯರ್ಥಿ ಘೋಷಿಸುವ ವಿವರಗಳು ಯಾವುವು? ನಾಮಪತ್ರ ಸಲ್ಲಿಸುವಾಗ ಕಡ್ಡಾಯವಾಗಿ ಅಭ್ಯರ್ಥಿ ಯಾವ್ಯಾವ ವಿವರಗಳನ್ನು ಘೋಷಿಸಬೇಕು ಅಂದರೆ, ಒಂದು ಶೈಕ್ಷಣಿಕ ವಿವರಗಳು, 2ನೇದಾಗಿ ಆಸ್ತಿಯ ವಿವರಗಳು, 3ನೇದಾಗಿ ಅಪರಾಧಿಕ ಹಿನ್ನೆಲೆಯ ವಿವರಗಳು, ಅವನ ಮೇಲಿರುವ ಕ್ರಿಮಿನಲ್ ಆರೋಪಗಳೇನಾದರೂ, ಅಪರಾಧಗಳೇನಾದರೂ ಅಂಥವು ಇದ್ದರೆ ಅವುಗಳನ್ನು ಕೂಡ ಅವನು ತನ್ನ ನಾಮಪತ್ರದ ಜೊತೆ ಘೋಷಣೆ ಮಾಡಬೇಕಾಗ್ತದೆ. ಇನ್ನು ರಾಜ್ಯ ಹಣಕಾಸು ನೆರವು ಕುರಿತು ಬರೆಯಿರಿ. ರಾಜ್ಯ ಹಣಕಾಸು ನೆರವು ಕುರಿತು ಬರೆಯಿರಿ ಅಂದಾಗ ಚುನಾವಣೆಗೆ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳ ಚುನಾವಣಾ ವೆಚ್ಚವನ್ನು ಸರ್ಕಾರವೇ ಭರಿಸುವುದಕ್ಕೆ ರಾಜ್ಯ ಹಣಕಾಸು ನೆರವು ಅಂತ ಕರೀತಾರೆ. ಇದನ್ನು ಚುನಾವಣೆಯಲ್ಲಿ ಕಪ್ಪು ಹಣದ ಹಾವಳಿಯನ್ನು ಮತ್ತು ಹಣದ ಅಕ್ರಮವನ್ನು ತಡೆಯುವುದಕ್ಕೆ ಇದರ ಮುಖ್ಯ ಉದ್ದೇಶ ಆಗಿದೆ. ಅದು ಇನ್ನೂ ಜಾರಿಯಾಗಿಲ್ಲ, ಬಟ್ ಇದು ಶಿಫಾರಸನ್ನು ಮಾಡಲಾಗಿತ್ತು. ಅಂದರೆ ರಾಜ್ಯವೇ ಹಣಕಾಸದ ನೆರವನ್ನು ಅಭ್ಯರ್ಥಿಗಳಿಗೆ ನೀಡಬೇಕು ಅನ್ನುವಂಥದ್ದು. ಇನ್ನು 8ನೇದಾಗಿ, ಚುನಾವಣಾ ಸುಧಾರಣೆಗಳಿಗೆ ಶಿಫಾರಸು ಮಾಡಿರುವ ಯಾವುದಾದರೂ 2 ಸಮಿತಿಗಳನ್ನು ಹೆಸರಿಸಿ. ಅನೇಕ ಸಮಿತಿಗಳನ್ನು ನಮ್ಮ ಚುನಾವಣಾ ಸುಧಾರಣೆಗಾಗಿ ಶಿಫಾರಸುಗಳನ್ನು ಮಾಡಲಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ಇಂದ್ರಜಿತ್ ಗುಪ್ತಾ ಸಮಿತಿ ಅಂತ ನೋಡ್ಬೋದು, ದಿನೇಶ್ ಗೋಸ್ವಾಮಿ ಸಮಿತಿ ಅಂತ ನಾವು ಇಬ್ಬರನ್ನು ಹೆಸರಿಸ್ಬೋದು. ಇಲ್ಲಿ ತಾರ್ಕುಂಡೆ ಸಮಿತಿ ಅಂತೂ ಕೂಡ ಬರ್ತಾ ಇದೆ. ಹೀಗೆ ಅನೇಕ ಸಮಿತಿಗಳನ್ನು ನಾವು ನೋಡ್ತೀವಿ. ಅದರಲ್ಲಿ 2 ಸಮಿತಿಗಳ ಹೆಸರನ್ನು ನಾವು ಘೋಷಣೆ ಮಾಡಿದ್ವಿ. ಇನ್ನು ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಲು ಶಿಫಾರಸು ಮಾಡಿರುವಂತಹ ಸಮಿತಿಗಳು ಯಾವುವು? ಸರ್ಕಾರವೇ ಚುನಾವಣಾ ವೆಚ್ಚ ಭರಿಸಬೇಕು ಅಂತ ಶಿಫಾರಸು ಮಾಡಿರೋ ಸರ್ಕಾರದ ಅಥವಾ ಶಿಫಾರಸು ಮಾಡಿದ ಸಮಿತಿಗಳು ಅಂದರೆ ಇಂದ್ರಜಿತ್ ಗುಪ್ತಾ ಸಮಿತಿ, ವಾಂಚು ಸಮಿತಿ, ತಾರ್ಕುಂಡೆ ಸಮಿತಿ. ಇವು ಸರ್ಕಾರವೇ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಅಂತ ಶಿಫಾರಸು ಮಾಡಿರುವಂತಹ ಸಮಿತಿಗಳು ಆಗಿವೆ. ಇನ್ನು ಭಾರತ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸುವ ವಿಧಾನ ತಿಳಿಸಿ. ಬೈ ಚಾನ್ಸ್ ಏನಾದರೂ ಚುನಾವಣಾ ಆಯುಕ್ತರನ್ನು ನಾವು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತಂದರೆ ಅವರ ಪದಚ್ಯುತಿ ವಿಧಾನ ತಿಳಿಸಿ ಅಂದಾಗ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ತಮ್ಮ ಅಧಿಕಾರಾವಧಿಯಲ್ಲಿ ಸಂವಿಧಾನದ ಪರಿಮಿತಿ ಮೀರಿ ವರ್ತಿಸಿದಾಗ ದೋಷಾರೋಪ ಪಟ್ಟಿ ಸಲ್ಲಿಸಿ ಕೇಂದ್ರ ಸಂಸತ್ತು ವಿಶೇಷ ಬಹುಮತದಿಂದ ಇವರನ್ನು ಪದಚ್ಯುತಿಗೊಳಿಸಲಾಗ್ತದೆ. ಅಂದರೆ ಇವರ ಮೇಲೆ ದೋಷಾರೋಪಣೆ ಮಾಡಿ ಇಂಪೀಚ್ಮೆಂಟನ್ನು ಪಾರ್ಲಿಮೆಂಟ್ನಲ್ಲಿ ನಡೆಸಿ ಆ ಒಂದು ಮೂಲಕ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಲಾಗ್ತದೆ. ಇನ್ನು 11ನೇದಾಗಿ, ರಾಜಕೀಯ ಪಕ್ಷದ ಒಂದು ವ್ಯಾಖ್ಯೆ ಬರೆಯಿರಿ. ಪೊಲಿಟಿಕಲ್ ಪಾರ್ಟಿ ಅದರ ಡೆಫಿನೇಷನ್ ವ್ಯಾಖ್ಯೆ ಅಂದಾಗ ಎಡ್ಮಂಡ್ ಬರ್ಕರ್ ಅವರ ಪ್ರಕಾರ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವಂತಹ ಸಂಘಟಿತ ಗುಂಪೇ ರಾಜಕೀಯ ಪಕ್ಷ ಆಗಿದೆ ಅಂತ. ಇನ್ನು 12ನೇದಾಗಿ, ಏಕಪಕ್ಷ ಪದ್ಧತಿ ಎಂದರೇನು? ಸಿಂಗಲ್ ಪಾರ್ಟಿ ಸಿಸ್ಟಮ್. ಏಕಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂದಾಗ, ದೇಶದಲ್ಲಿ ಒಂದೇ ರಾಜಕೀಯ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಏಕಪಕ್ಷ ಪದ್ಧತಿ ಅಂತ ಕರಿತೀವಿ. ಉದಾಹರಣೆಗಾಗಿ ಚೀನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಒಂದೇ ಇದೆ. ಹೀಗೆ ಚೀನಾವನ್ನು ನಾವು ಏಕಪಕ್ಷ ಪದ್ಧತಿಗೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಇನ್ನು ದ್ವಿಪಕ್ಷ ಪದ್ಧತಿ ಎಂದರೆ ಏನು? ಉದಾಹರಣೆ ಕೊಡಿ. ದ್ವಿಪಕ್ಷ ಪದ್ಧತಿಯನ್ನು ಅಂದರೆ ಉದಾಹರಣೆ ಕೊಡಿ ಅಂದಾಗ, ರಾಷ್ಟ್ರ ಅಥವಾ ರಾಜ್ಯ ರಾಜಕಾರಣದಲ್ಲಿ ಕೇವಲ 2 ರಾಜಕೀಯ ಪಕ್ಷಗಳು ಮಾತ್ರ ನಿರ್ಣಾಯಕ ಪಾತ್ರವನ್ನು ವಹಿಸಿದಾಗ ಅಥವಾ ಅಲ್ಲಿ ಅಸ್ತಿತ್ವದಲ್ಲಿರುವಾಗ ಅಂತಹ ಪಕ್ಷ ಪದ್ಧತಿಯನ್ನು ನಾವು ದ್ವಿಪಕ್ಷ ಪದ್ಧತಿ ಅಂತ ಕರಿತೀವಿ. ಉದಾಹರಣೆಗೆ ಅಮೇರಿಕಾವನ್ನು ನಾವು ದ್ವಿಪಕ್ಷ ಪದ್ಧತಿಗೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ. ಇನ್ನು
14ನೇದಾಗಿ ಬಹುಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ. ಮಲ್ಟಿ ಪಾರ್ಟಿ ಸಿಸ್ಟಮ್. ಬಹುಪಕ್ಷ ಪದ್ಧತಿ ಎಂದರೇನು ಎನ್ನುವ ಈ ಒಂದು ಪ್ರಶ್ನೆಗೆ, ಒಂದು ದೇಶದಲ್ಲಿ ಎರಡಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ, ಎರಡಕ್ಕಿಂತ ಹೆಚ್ಚು ಅಂದರೆ 3 ಅಥವಾ ಅದಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಅಂತ ಕರಿತೀವಿ. ಉದಾಹರಣೆಗಾಗಿ ಭಾರತ ಬಹುಪಕ್ಷ ಪದ್ಧತಿಗೆ ಉದಾಹರಣೆ ಆಗಿದೆ. ಇನ್ನು ಸಮ್ಮಿಶ್ರ ಸರ್ಕಾರ ಎಂದರೇನು? ಸಮ್ಮಿಶ್ರ ಸರ್ಕಾರ, ಕೊಯಿಲೇಷನ್ ಗೌರ್ಮೆಂಟ್ ಅಂತ ಕರಿತೀವಿ. ವಿಭಿನ್ನ ಸಿದ್ಧಾಂತಗಳಿಂದ ಕೂಡಿದ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಒಂದು ಮೈತ್ರಿಕೂಟವನ್ನು ಮಾಡಿಕೊಂಡು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದ ಅಡಿ ಸರ್ಕಾರವನ್ನು ರಚಿಸುವ ಪದ್ಧತಿಗೆ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಇನ್ನು 16ನೇದಾಗಿ ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ? ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗ್ತದೆ ಅಂತಂದರೆ, ಸಾರ್ವತ್ರಿಕ ಚುನಾವಣೆಗಳು ಮುಗಿದ ನಂತರ ಯಾವುದೇ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಸರ್ಕಾರ ರಚಿಸುವಷ್ಟು ಬಹುಮತ ಬರದೇ ಇದ್ದಾಗ ಅಥವಾ ಸರ್ಕಾರ ರಚಿಸುವಷ್ಟು ಬಹುಮತ ಪಡೆಯದೇ ಇದ್ದಾಗ ಅಲ್ಲಿ ಬೇರೆ ಬೇರೆ ಪಕ್ಷಗಳು ಸೇರಿ ಸರ್ಕಾರವನ್ನು ರಚಿಸಿದರೆ ಅದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ. ಆ ರೀತಿ ಸಮ್ಮಿಶ್ರ ಸರ್ಕಾರ ರಚನೆಯಾಗ್ತದೆ. ಕೆಲವೊಂದು ಬಾರಿ ಚುನಾವಣಾ ಪೂರ್ವದಲ್ಲಿಯೂ ಕೂಡ ಮೈತ್ರಿಕೂಟವನ್ನು ಸ್ಥಾಪಿಸಿಕೊಂಡು ಸರ್ಕಾರ ರಚನೆ ಮಾಡಬಹುದು. ಅದು ಕೂಡ ಏನು ಅನ್ನಿಸಿಕೊಳ್ತಾ ಇದೆ ಅಂದರೆ ಕೊಯಿಲೇಷನ್ ಗೌರ್ಮೆಂಟ್ ಅಂತ ಅನ್ನಿಸಿಕೊಳ್ತಾ ಇದೆ. ಇನ್ನು 17ನೇದಾಗಿ ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ. ರಾಷ್ಟ್ರೀಯ ಪಕ್ಷಗಳು, ಭಾರತದಲ್ಲಿರುವಂತಹ ರಾಷ್ಟ್ರೀಯ ಪಕ್ಷಗಳ ಹೆಸರನ್ನು ಸೂಚಿಸಿ ಅಂದಾಗ ನಿಮಗೆಲ್ಲ ಗೊತ್ತಿರುವಂತೆ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಕಾಂಗ್ರೆಸ್ ಪಕ್ಷ ಇವು ಪ್ರಮುಖವಾಗಿರುವಂತಹ 2 ರಾಷ್ಟ್ರೀಯ ಪಕ್ಷಗಳು. ಇನ್ನು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ತೃಣಮೂಲ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, ಭಾರತೀಯ ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸ್ವಾದ ಆಗಿರ್ಬೋದು, ಬಹುಜನ ಸಮಾಜವಾದಿ, ಇವು ಏನಾಗಿರ್ತವೆ ಅಂದರೆ ಕೆಲವೊಂದು ಸಾರಿ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಪಡಿತವೆ, ಇನ್ನು ಕೆಲವೊಂದು ಸಾರಿ ರಾಜ್ಯ ಪಕ್ಷಗಳ ಸ್ಥಾನಮಾನವು ಪಡಿತವೆ. ಹಾಗಾಗಿ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂತಹ ಈ 2 ಪಕ್ಷಗಳನ್ನು ನಾವು ರಾಷ್ಟ್ರೀಯ ಪಕ್ಷಕ್ಕೆ ಉದಾಹರಣೆಯಾಗಿ ಬಳಸಬಹುದಾಗಿದೆ. ಇನ್ನು ಪ್ರಮುಖ ಪ್ರಾದೇಶಿಕ ಪಕ್ಷಗಳನ್ನು ಹೆಸರಿಸಿ. ಪ್ರಾದೇಶಿಕ ಪಕ್ಷಗಳು ರೀಜನಲ್ ಪಾರ್ಟಿ ಅಂತ ಕರಿತೀವಿ. ಉದಾಹರಣೆಗೆ ನೀವು ಕರ್ನಾಟಕದಲ್ಲಿ ಜನತಾದಳ ಸೆಕ್ಯುಲರ್ ಅಂತ ಬರ್ತಾ ಇದೆ, JDS ಅಂತ ನಾವು ಕರಿತೀವಿ. ತೆಲುಗು ದೇಶಂ ಆಂಧ್ರದಲ್ಲಿ, ಶಿವಸೇನಾ ಮಹಾರಾಷ್ಟ್ರದಲ್ಲಿ, ದ್ರವಿಡ ಮುನ್ನೇತ್ರ ಕಳಗಂ ಅನ್ನುವಂಥದ್ದು ತಮಿಳುನಾಡಿನಲ್ಲಿ, AIADMK ಅನ್ನುವಂಥದ್ದು ತಮಿಳುನಾಡಿನಲ್ಲಿ, ಅಸ್ಸಾಂ ಗಣ ಪರಿಷತ್ ಅನ್ನುವಂಥದ್ದು ಅಸ್ಸಾಂದಲ್ಲಿ, ನ್ಯಾಷನಲ್ ಕಾನ್ಫರೆನ್ಸ್ ಅನ್ನುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ. ಹೀಗೆ ಇವುಗಳನ್ನು ನಾವು ಪ್ರಾದೇಶಿಕ ಪಕ್ಷಗಳು ಅಂತ ಕರೆಯಬಹುದಾಗಿದೆ, ಇವುಗಳನ್ನು ಹೆಸರಿಸಬಹುದಾಗಿದೆ. ಇನ್ನು ಇಲ್ಲಿಯವರೆಗೆ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು ಈ ಅಧ್ಯಾಯದಲ್ಲಿ ಬರುವ ಪ್ರಮುಖವಾಗಿರುವ 5 ಅಂಕದ ಪ್ರಶ್ನೆಗಳು ಯಾವುವು ಅನ್ನೋದನ್ನು ಚರ್ಚೆ ಮಾಡೋಣ. 5 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು ಯಾವುದಾದ್ರೂ ಇದ್ದರೆ ಚುನಾವಣೆಗಳ ಮಹತ್ವವನ್ನು ಬರೆಯಿರಿ ಅಂತ ಕೇಳಬಹುದು. ಚುನಾವಣೆಗಳ ಮಹತ್ವವನ್ನು ಬರೆಯಿರಿ ಅಂದಾಗ ಚುನಾವಣೆಯ ಮಹತ್ವ ಯಾವ ರೀತಿಯಾಗಿದೆ ಅಂತಂದರೆ, ಚುನಾವಣೆಗಳು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿದೆ, ಆ ಕಾರಣದಿಂದ ಅವುಗಳ ಮಹತ್ವತೆಯನ್ನು ಪಡೆದುಕೊಂಡಿದೆ ಅಂತ ವಿವರಣೆ ಕೊಡಬೇಕು. ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ನ್ಯಾಯ ಮತ್ತು ಸ್ವಾತಂತ್ರ್ಯವನ್ನು ದೊರಕಿಸುವಲ್ಲಿ ಚುನಾವಣೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇನ್ನು ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಿ ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸಲಿಕ್ಕೆ ಚುನಾವಣೆಗಳು ಅವಕಾಶ ಮಾಡಿಕೊಡುತ್ತವೆ. ಇನ್ನು ಸಾಮಾನ್ಯ ಪ್ರಜೆಗಳು ತಮಗೆ ಬೇಕಾದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಚುನಾವಣೆ ಒಂದು ವೇದಿಕೆಯಾಗುತ್ತದೆ. ಇದರಿಂದ ಆ ಪ್ರಜೆಗಳಲ್ಲಿ ಅವರಲ್ಲಿ ಆತ್ಮಗೌರವ ಬೆಳೆದು ಸರ್ಕಾರದ ರಚನೆಯಲ್ಲಿ ತಮ್ಮ ಪಾತ್ರದ ಮಹತ್ವವನ್ನು ಅವರು ತಿಳಿದುಕೊಳ್ತಾರೆ. ಇನ್ನು ಚುನಾವಣೆಗಳು ಪ್ರಜಾಪ್ರಭುತ್ವದ ಅಳತೆಗೋಲು ಆಗಿವೆ. ಇವು ಸಾರ್ವಜನಿಕ ಹಿತಾಸಕ್ತಿಯ ಬಗ್ಗೆ ಚರ್ಚಿಸಲಿಕ್ಕೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಲಿಕ್ಕೆ ಸಹಕಾರಿಯಾಗುತ್ತವೆ. ಚುನಾವಣೆಗಳಿಂದ ಪ್ರಜೆಗಳು ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ರಾಜಕೀಯ ಜ್ಞಾನವನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಇನ್ನು ಚುನಾವಣೆಗಳು ಶಾಸಕಾಂಗದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನು ಒದಗಿಸುವ ಮೂಲಕ ಅವರ ಹಿತಾಸಕ್ತಿಯನ್ನು ಕೂಡ ಕಾಪಾಡ್ತಾ ಇದೆ. ಚುನಾವಣೆಗಳು ಪ್ರಜೆಗಳ ಮತ್ತು ಪ್ರತಿನಿಧಿಗಳ ನಡುವೆ ರಾಜಕೀಯ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಮೂಡಿಸುವ ಪಾತ್ರವನ್ನು ಕೂಡ ನಿರ್ವಹಿಸುತ್ತವೆ. ಹೀಗೆ ನಾವು ಚುನಾವಣೆಗಳ ಮಹತ್ವವನ್ನು ಕುರಿತು ವಿವರಿಸಬಹುದು. ಇದು 10ರಿಂದ 15 ವಾಕ್ಯಗಳಲ್ಲಿ ಈ ಒಂದು ಪ್ರಶ್ನೆಗೆ ನಾವು ಉತ್ತರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 2ನೇದು ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ಪ್ರತ್ಯಕ್ಷ ಡೈರೆಕ್ಟ್ ಇಲೆಕ್ಷನ್ ಅನ್ನುವಂಥದ್ದು. ಉದಾಹರಣೆಗೆ ಪ್ರತ್ಯಕ್ಷ ಚುನಾವಣೆ ಲಕ್ಷಣ ಏನಾಗಿದೆ ಅಂತಂದರೆ, ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾದುದು. ಅಂದರೆ ಇಲ್ಲಿ ಚುನಾವಣೆಗಳಲ್ಲಿ ನೇರವಾಗಿ ಪ್ರತಿಯೊಬ್ಬ ಮತದಾರ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಲಿಕ್ಕೆ ಅವಕಾಶ ಇರ್ತದೆ, ಸ್ವತಂತ್ರವಾಗಿ ಚಲಾಯಿಸಲಿಕ್ಕೆ ಅವಕಾಶ ಇರ್ತದೆ, ತಾವು ಇಚ್ಛಿಸಿದ ಅಭ್ಯರ್ಥಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತಾ ಇದೆ. ಹೀಗಾಗಿ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು.
ಇನ್ನು ನಿಯಂತ್ರಣ, ಈ ವ್ಯವಸ್ಥೆಯಲ್ಲಿ ಒಮ್ಮೆ ಆಯ್ಕೆಯಾದ ಪ್ರತಿನಿಧಿ ತನ್ನ ಅಧಿಕಾರಾವಧಿ ಮುಗಿದ ಬಳಿಕ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮರು ಆಯ್ಕೆಗೆ ಬರ್ತಾನೆ. ಹಾಗಾಗಿ ಇವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಅಂದರೆ ಜನರ ಸಮಸ್ಯೆ ಕಡೆ ಸದಾ ಗಮನ ಹರಿಸಬೇಕು. ಅವರ ಸಮಸ್ಯೆ ಕುರಿತು ಉದಾಸೀನ ತೆಗೆದುಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಜನ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಹಾಗಾಗಿ ಜನರಿಗೆ ನಿಯಂತ್ರಣ ಮಾಡಲಿಕ್ಕೆ ಈ ಪ್ರತ್ಯಕ್ಷ ಚುನಾವಣೆ ಅತ್ಯಂತ ಪ್ರಮುಖವಾಗಿದೆ. ಮತ್ತು ರಾಜಕೀಯ ಪರಿಜ್ಞಾನವನ್ನು ಮೂಡಿಸ್ತದೆ. ಜನರಲ್ಲಿ ರಾಜಕೀಯ ಅರಿವನ್ನು ಪರಿಜ್ಞಾನವನ್ನು ಮೂಡಿಸುವಂಥ ಕಾರ್ಯ ಈ ಪ್ರತ್ಯಕ್ಷ ಚುನಾವಣೆ ಮಾಡ್ತದೆ. ಯಾಕೆಂದರೆ ಚುನಾವಣಾ ಸಮಯದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡ್ತಾರೆ. ಅದನ್ನು ಪ್ರಜೆಗಳು ಅವಲೋಕಿಸ್ತಾರೆ. ಆ ಸಮಯದಲ್ಲಿ ಯಾವ ಪಕ್ಷ ಉತ್ತಮವಾದಂಥ ಪ್ರಣಾಳಿಕೆ ಮತ್ತು ದೇಶದ ಸಮಸ್ಯೆಯನ್ನು ಗಮನ ಹರಿಸ್ತಾ ಇದೋ ಅಂತಹ ಒಂದು ಪಕ್ಷಕ್ಕೆ ಅವರು ಮತದಾನ ಮಾಡುವಂಥದ್ದು. ಹೀಗೆ ಆ ಪ್ರಣಾಳಿಕೆಗಳ ಮೂಲಕ ರಾಜಕೀಯ ಪರಿಜ್ಞಾನವನ್ನು ಮೂಡಿಸಿಕೊಳ್ಳಲಿಕ್ಕೆ ಜನರಿಗೆ ಸಾಧ್ಯ ಆಗ್ತದೆ. ಇನ್ನು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ, ಈ ವ್ಯವಸ್ಥೆಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಚುನಾವಣಾ ಕಣದಲ್ಲಿರುವುದರಿಂದ ಅವರ ಸಿದ್ಧಾಂತಗಳು, ಧ್ಯೇಯಗಳು ವಿಭಿನ್ನವಾಗಿರ್ತಾ ಇದೆ. ಆಗ ಮತದಾರನಿಗೆ ತನ್ನ ವಿಶಾಲ ಪ್ರಾತಿನಿಧ್ಯದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಅವನಿಗೆ ಅವಕಾಶ ಇದೆ. ಹೀಗಾಗಿ ಯೋಗ್ಯ ಅಭ್ಯರ್ಥಿ ಆಯ್ಕೆ ಆಗಲಿಕ್ಕೆ ಸಾಧ್ಯ. ಇನ್ನು ಸಾರ್ವಜನಿಕರೊಂದಿಗೆ ಸಂಪರ್ಕ, ಸಾರ್ವಜನಿಕರೊಂದಿಗೆ ಈ ಚುನಾವಣೆ ಏನಾಗ್ತದೆ, ಪ್ರತ್ಯಕ್ಷ ಚುನಾವಣೆ ಸಂಪರ್ಕ ಪ್ರತಿನಿಧಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಈ ಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗೋದ್ರಿಂದ ಇವರು ನಿರಂತರವಾಗಿ ಜನರ ಜೊತೆ ಸಂಪರ್ಕ ಇಟ್ಕೊಳ್ಬೇಕು. ಇವರ ಕಾರ್ಯವೈಖರಿಯನ್ನು ಜನತೆ ಏನು ಮಾಡ್ತಾ ಇರ್ತದೆ ಅಂದರೆ ಸದಾ ಗಮನಿಸ್ತಾ ಇರ್ತದೆ. ಇಲ್ಲಿ ಪ್ರಜೆಗಳು ಯಾವಾಗ ಬೇಕಾದರೂ ತಮ್ಮ ಪ್ರತಿನಿಧಿಯನ್ನು ಭೇಟಿಯಾಗಿ ತಮ್ಮ ಕಾರ್ಯ, ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಬಹುದಾಗಿದೆ. ಇದಿಷ್ಟು ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು. ಇನ್ನು ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ವಿವರಿಸಿ. ಪರೋಕ್ಷ ಚುನಾವಣೆಯ ಲಕ್ಷಣಗಳು ಅಂದಾಗ, ಪರೋಕ್ಷ ಚುನಾವಣೆಯ ಲಕ್ಷಣಗಳು ಅಂದರೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಯಾಕೆಂದರೆ ಇಲ್ಲಿ ಅಭ್ಯರ್ಥಿಗಳು ನೇರವಾಗಿ ಮತದಾರರಿಂದ ಆಯ್ಕೆಯಾಗದೆ ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಆಯ್ಕೆಯಾಗ್ತಾರೆ. ಹಾಗಾಗಿ ಇಲ್ಲಿ ಮೊದಲಿಗೆ ಆಯ್ಕೆಯಾದ ಪ್ರತಿನಿಧಿಗಳು ಪ್ರಜೆಗಳಿಂದ ಆಯ್ಕೆಯಾಗಿದ್ದು ಉತ್ತಮರಾಗಿರ್ತಾರೆ. ಹಾಗಾಗಿ ಅವರಿಂದ ಆಯ್ಕೆಯಾದಂತಹ ನಾಯಕರು ಇನ್ನಷ್ಟು ಸಮರ್ಥರಾಗಿರ್ತಾರೆ ಅನ್ನುವುದರಿಂದ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಅಂತ ಅನ್ಬೋದು. ಇನ್ನು ಪ್ರಚಾರದ ಅರ್ಭಟ ಇರೋದಿಲ್ಲ. ಇಲ್ಲಿ ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳ ಪ್ರಚಾರದ ಹಾವಳಿ, ಬಿರುಸು, ಆರ್ಭಟ ಇರೋದಿಲ್ಲ. ಇನ್ನು ಶಾಂತಿಯುತವಾದ ಮತದಾನ, ಕೆಲವೇ ಜನ ಮತದಾನದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಬಹಳಷ್ಟು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಇಲ್ಲಿ ಪ್ರಜ್ಞಾವಂತ ಪ್ರಜಾಪ್ರತಿನಿಧಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಲಿಮಿಟೆಡ್ನಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಶಾಂತ ರೀತಿಯಲ್ಲಿ ನಡೀತಾ ಇದೆ. ಇನ್ನೊಂದು, ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ. ನೀವು ಸಾರ್ವತ್ರಿಕ ಅಥವಾ ನೇರ ಚುನಾವಣೆ ನಡೆದಾಗ ಜನರ ಭಾವನೆಗಳನ್ನು ಉದ್ರೇಕಿಸುವಂಥ ರೀತಿಯಲ್ಲಿ ಪಕ್ಷಗಳು ಕಾರ್ಯಚಟುವಟಿಕೆ ಮಾಡ್ತಿರ್ತವೆ. ಆದರೆ ಇಲ್ಲಿ ಲಿಮಿಟೆಡ್ ಜನರು ಇರೋದರಿಂದ ಭಾವೋದ್ರೇಕತೆಗೆ ಉದ್ರೇಕ ಅವಕಾಶ ಇರೋದಿಲ್ಲ. ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ಮತದಾರರ ಸಂಖ್ಯೆ ತೀರಾ ಕಡಿಮೆ. ಇದರಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ಅಥವಾ ಚುನಾವಣೆಯಲ್ಲಿ ಭಾವೋದ್ರೇಕಕ್ಕೆ ಅವಕಾಶ ಇರೋದಿಲ್ಲ. ಇಲ್ಲಿ ಸರ್ಕಾರದ ಉನ್ನತ ನಾಯಕರನ್ನು ಆಯ್ಕೆ ಮಾಡುವವರು ಅನುಭವ ಮತ್ತು ಪ್ರಜ್ಞಾವಂತರಿರುವುದರಿಂದ ಇಲ್ಲಿ ಭಾವೋದ್ರೇಕ ಆಗೋದಿಲ್ಲ. ಇನ್ನು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಈ ಪರೋಕ್ಷ ಚುನಾವಣೆ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಯಾಕೆಂದರೆ ಅಲ್ಲಿ ಮೇಲಿಂದ ಮೇಲೆ ಚುನಾವಣೆ ನಡೆಸಬೇಕು ಅಂದರೆ ಬಹಳಷ್ಟು ಜನ ಸಿಬ್ಬಂದಿ, ಅಪಾರ ಪ್ರಮಾಣದ ಹಣ ಬೇಕಾಗ್ತದೆ. ಮೇಲಿಂದ ಮೇಲೆ ಬೇರೆ ಬೇರೆ ರೀತಿಯ ಚುನಾವಣೆ ನಡೆಸಬೇಕು ಅಂದರೆ ಆ ಹಿಂದುಳಿದ ರಾಷ್ಟ್ರಗಳಿಗೆ ಏನಿರ್ತಾ ಇದೆ ಅಂದರೆ ಹಣಕಾಸಿನ ತೊಂದರೆ ಇರ್ತಾ ಇದೆ. ಹೀಗಾಗಿ ಇಲ್ಲಿ ಪ್ರತಿನಿಧಿಗಳಿಂದ ಚುನಾವಣೆ ನಡೆಸಲಿಕ್ಕೆ ಅವಕಾಶ ಇರೋದರಿಂದ ಪರೋಕ್ಷವಾದ ಚುನಾವಣೆ ಆ ಹಿಂದುಳಿದ ರಾಷ್ಟ್ರಕ್ಕೆ ಸೂಕ್ಷ್ಮ. ಅನಕ್ಷರತ್ತು ಮತ್ತು ಬಡವರೇ ಹೆಚ್ಚು ಇರುವ ರಾಷ್ಟ್ರಗಳಲ್ಲಿ ಜನಸಾಮಾನ್ಯ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಹೆಚ್ಚು ಆಯ್ಕೆ ಮಾಡಲಿಕ್ಕೆ ಸಮರ್ಥರಾಗಿರೋದಿಲ್ಲ. ಆದ್ದರಿಂದ ಇದು ಹಿಂದುಳಿದ ರಾಷ್ಟ್ರಗಳಿಗೆ ಅತ್ಯಂತ ಹೆಚ್ಚು ಸೂಕ್ತ ಆದುದು ಅಂತ. ಇನ್ನು ನಾಲ್ಕನೆಯದಾಗಿ, ಭಾರತದ ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ಬರೆಯಿರಿ ಅಂತ. ಭಾರತದ ಚುನಾವಣಾ ಆಯೋಗ ಹೇಗೆ ರಚನೆ ಆಗ್ತದೆ ಅಂತ ಅನ್ನೋದಂತ ನೋಡಿದರೆ, ಸಂವಿಧಾನದ 324ನೇ ವಿಧಿಯ ಪ್ರಕಾರ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ 2 ಚುನಾವಣಾ ಆಯುಕ್ತರನ್ನು ನೇಮಿಸಲಿಕ್ಕೆ ಈ ಭಾರತದ ಚುನಾವಣಾ ರಚನೆ ಆಗ್ತದೆ. ಇವರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟಾಗಿರ್ತದೆ ಅಂದರೆ ಗರಿಷ್ಠ 6 ವರ್ಷ, ಇಲ್ಲವೇ ಆ ಆಯುಕ್ತರಿಗೆ 65 ವರ್ಷ. ಇವುಗಳಲ್ಲಿ ಯಾವುದು ಮೊದಲು ಮುಗಿಯುತ್ತೋ ಆವಾಗ ಅವರು ನಿವೃತ್ತಿ ಆಗ್ತಾರೆ. ಇವರಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನೀಡುವ ಸ್ಥಾನಮಾನ, ವೇತನ, ಭದ್ರತೆ, ಇತರ ಸವಲತ್ತುಗಳನ್ನು ನೀಡಲಾಗ್ತದೆ. ಇನ್ನು ಇವರ ಸೇವಾ ನಿಯಮಗಳನ್ನು ಕೇಂದ್ರ ಸಂಸತ್ತು ಅದನ್ನು ನಿರ್ಧಾರ ಮಾಡ್ತದೆ. ಚುನಾವಣಾ ಆಯುಕ್ತರ ವೇತನ ಯಾರು ನೀಡ್ತಾರೆ ಅಂದರೆ ಭಾರತದ ಕ್ಯುಮ್ಯುಲೇಟಿವ್ ಫಂಡ್ ಅಥವಾ ಸಂಚಿತ ನಿಧಿಯಿಂದ ಭರಿಸಲಾಗ್ತದೆ. ಇವರು ತಮ್ಮ ಅಧಿಕಾರಾವಧಿಯಲ್ಲಿ ಸಂವಿಧಾನದ ಪರಿಮಿತಿ ಮೀರಿ ಏನಾದರೂ ವರ್ತಿಸಿದಾಗ ಇವರ ಮೇಲೆ ದೋಷಾರೋಪಣೆ ಪಟ್ಟಿ ಹೇರಿ ಇವರನ್ನು
ಕೇಂದ್ರ ಸಂಸತ್ತು ವಿಶೇಷ ಬಹುಮತದಿಂದ ಪದಚ್ಯುತಿಗೊಳಿಸಬಹುದು. ಹೀಗೆ ಭಾರತದ ಚುನಾವಣಾ ಆಯೋಗದ ರಚನೆಯ ಕುರಿತು ನಾವು ಬರೆಯಬಹುದು. ಇನ್ನು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂದಾಗ ಸಂವಿಧಾನದ 324ನೇ ಉಪನಿಯಮ 1ರ ಪ್ರಕಾರ ಚುನಾವಣಾ ಆಯೋಗ ಯಾವ ಕಾರ್ಯ ನಿರ್ವಹಿಸ್ತದೆ ಅಂದರೆ ಮತದಾರ ಪಟ್ಟಿ ಸಿದ್ಧಪಡಿಸೋದು, ಅದನ್ನು ಕಾಲಕಾಲಕ್ಕೆ ಪರಿಷ್ಕರಿಸುವುದು, ಪರಿಶೀಲಿಸುವುದು ಮತ್ತು ಎಲ್ಲ ಚುನಾವಣೆಗಳಿಗೆ ನಿರ್ದೇಶನವನ್ನು ನೀಡುವಂಥ ಅಧಿಕಾರವನ್ನು ಹೊಂದಿದೆ. ಕೇಂದ್ರ ಸಂಸತ್ತಿನ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ರಾಜ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಆಗಿರ್ಬೋದು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಗೆ ನಡೆಸುವಂಥದ್ದು. ಇನ್ನು ದೇಶದ ಚುನಾವಣೆಗಳನ್ನು ಘೋಷಿಸುವುದು, ಅಧಿಸೂಚನೆ ಹೊರಡಿಸುವುದು, ಚುನಾವಣಾ ದಿನಾಂಕಗಳನ್ನು ಗೊತ್ತುಪಡಿಸುವಂಥದ್ದು, ಚುನಾವಣೆಗಳು ನಡೆದಾಗ ಅಗತ್ಯವಾದ ಸಿಬ್ಬಂದಿ ವರ್ಗಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದು, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು, ಚಿಹ್ನೆಯನ್ನು ಗೊತ್ತುಪಡಿಸುವುದು, ಅದೇನಾದರೂ ಸಮಸ್ಯೆ ಉಂಟಾದಲ್ಲಿ, ವಿವಾದ ಉಂಟಾದಲ್ಲಿ ಅದನ್ನು ಬಗೆಹರಿಸುವುದು, ಶಾಸನಸಭಾ ಸದಸ್ಯರ ಅನರ್ಹತೆ ಬಗ್ಗೆ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುವುದು, ಚುನಾವಣಾ ಸಂಬಂಧಿಸಿದಂತೆ ಯಾವುದೇ ರೀತಿಯ ವಿವಾದ ನಡೀತು ಅಂದರೆ ಅದಕ್ಕೆ ವೀಕ್ಷಕರನ್ನು ಕಳಿಸುವುದು, ನೀತಿ ಸಂಹಿತೆಯನ್ನು ರೂಪಿಸುವುದು ಕೂಡ ಚುನಾವಣಾ ಆಯೋಗದ ಕಾರ್ಯ ಆಗಿದೆ. ಇನ್ನು ಚುನಾವಣಾ ಶಾಸನಸಭೆ ಸದಸ್ಯರ ಸ್ಥಾನ ತೆರವಾದಾಗ 6 ತಿಂಗಳ ಒಳಗಾಗಿ ಅದಕ್ಕೆ ಉಪಚುನಾವಣೆಯ ಮೂಲಕ ಆ ಸ್ಥಾನವನ್ನು ಭರ್ತಿ ಮಾಡುವಂಥದ್ದು ಕೂಡ ಚುನಾವಣಾ ಆಯೋಗದ ಕಾರ್ಯ. ಇನ್ನು ಚುನಾವಣಾ ಅಕ್ರಮಗಳು ನಡೆದಾಗ ಚುನಾವಣೆಗಳನ್ನು ರದ್ದುಗೊಳಿಸುವುದು, ಮರು ಚುನಾವಣೆಗೆ ಆದೇಶಿಸುವುದು, ಯಾವುದೇ ಸಕಾರಣಕ್ಕಾಗಿ ಚುನಾವಣಾ ಫಲಿತಾಂಶವನ್ನು ತಡೆ ಹಿಡಿಯುವುದು ಕೂಡ ಚುನಾವಣಾ ಆಯೋಗದ ಕಾರ್ಯ ಆಗಿದೆ. ಇನ್ನು ಚುನಾವಣೆಯ ನಂತರ ಮತ ಎಣಿಕೆ ಕಾರ್ಯ ಮಾಡೋದು, ಫಲಿತಾಂಶವನ್ನು ಪ್ರಕಟಿಸುವುದು, ಅಂತಿಮವಾಗಿ ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುವುದರ ಮೂಲಕ ಅಧಿಸೂಚನೆಯನ್ನು ಹೊರಡಿಸುವುದು ಕೂಡ ಚುನಾವಣಾ ಆಯೋಗದ ಕಾರ್ಯ ಆಗಿದೆ. ಇನ್ನು ಮತದಾರರ ಗುರುತಿನ ಚೀಟಿಯ ಆಗುವ ಅನುಕೂಲಗಳನ್ನು ಬರೆಯಿರಿ. ಮತದಾರರ ಗುರುತಿನ ಚೀಟಿ ಆಗುವ ಅನುಕೂಲಗಳನ್ನು ಬರೆಯಿರಿ ಅಂದಾಗ ಗುರುತಿನ ಚೀಟಿಗಳನ್ನ ಬಳಸುವುದರಿಂದ ನಕಲಿ ಮತದಾನ ತಡೆಗಟ್ಟಿ ನಿಜವಾದ ಅರ್ಹ ಮತದಾರ ಮತ ಚಲಾಯಿಸಲಿಕ್ಕೆ ಇದು ಅವಕಾಶವನ್ನು ನೀಡುತ್ತದೆ. ಗುರುತಿನ ಚೀಟಿಯಲ್ಲಿ ನಮೂದಿಸಿರುವಂಥ ತಾಂತ್ರಿಕ ವಿವರಗಳ ಆಧಾರದ ಮೇಲೆ ಚುನಾವಣೆ ಹೆಚ್ಚು ನ್ಯಾಯಯುತವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡೀಬೇಕಾದರೆ ಮತದಾರರ ಸರಿಯಾದ ವಿವರಗಳನ್ನು ಒಳಗೊಂಡಿರುವಂತಹ ಗುರುತಿನ ಚೀಟಿ ಏನಾಗ್ತದೆ ಅಂದರೆ ಸಹಾಯ ಆಗ್ತದೆ. ಮತದಾರ ಗುರುತಿನ ಚೀಟಿಯಿಂದ ಸರ್ಕಾರದ ಹಲವಾರು ಯೋಜನೆಗಳಿಂದ ಸಿಗುವ ಲಾಭವನ್ನು ನಾವು ಪಡೆದುಕೊಳ್ಳಬಹುದು. ಇವಿಷ್ಟು ಮತದಾರ ಗುರುತಿನ ಚೀಟಿಯಿಂದ ಆಗುವಂತಹ ಅನುಕೂಲಗಳು. ಇನ್ನು ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿ. ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನ ವಿವರಿಸಿ ಅಂದಾಗ ಮೊದಲನೇದಾಗಿ ಮತದಾನಕ್ಕೆ ಮಾಡುವ ತಯಾರಿ ತುಂಬ ಸರಳ ಆಗಿರ್ತಾ ಇದೆ. ಮತದಾನ ವಿಧಾನವೂ ಕೂಡ ತುಂಬ ಸರಳ ಆಗಿರ್ತಾ ಇದೆ. EVM ಯಂತ್ರಗಳು ಸುಲಭವಾಗಿ ಬಳಸುವುದರಿಂದ ಸಮಯ ಉಳಿತಾಯ ಆಗ್ತದೆ. ಇದು ಮಿತವ್ಯಯಕಾರಿ, ಯಾಕೆಂದರೆ ಆ ಮಷೀನನ್ನು ಬೇರೆ ಬೇರೆ ಚುನಾವಣೆಗಳಿಗೆ ಮತ್ತೆ ನಾವು ಬಳಸಬಹುದು. ಇಲ್ಲಿ ಕುಲಗೆಟ್ಟ ಅಥವಾ ತಿರಸ್ಕೃತ ಮತಗಳಿಗೆ ಅವಕಾಶವೇ ಇರೋದಿಲ್ಲ. ಇನ್ನು ಅನಕ್ಷರಸ್ಥರಿಗೂ ಕೂಡ ಇದು ತುಂಬ ಸಹಾಯಕಾರಿ. ಇದು ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನುವಂತಹ ತತ್ವದಲ್ಲಿ ನಂಬಿಕೆ ಇಟ್ಟಿರುವಂಥದ್ದು. ಈ ವಿಧಾನದಲ್ಲಿ ನಿಖರವಾಗಿ ಶೀಘ್ರವಾಗಿ ನಾವು ಫಲಿತಾಂಶವನ್ನು ಪಡೆಯಬಹುದಾಗಿದೆ. ಈ ಅಂಶಗಳನ್ನು ನಾವು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 8ನೇದಾಗಿ ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಯು ಘೋಷಿಸುವ ಶೈಕ್ಷಣಿಕ ವಿವರಗಳ ಹಿನ್ನೆಲೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಅವನು ಶೈಕ್ಷಣಿಕ ವಿವರ ಏನು ಘೋಷಿಸಬೇಕು ಅಂದಾಗ ಶೈಕ್ಷಣಿಕ ವಿವರದ ಹಿನ್ನೆಲೆ ಅಂದಾಗ ಶಾಸನಸಭೆಗೆ ಆಯ್ಕೆಯಾಗುವ ಅಭ್ಯರ್ಥಿ ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಮತ್ತು ಪರಿಣಾಮಾತ್ಮಕವಾಗಿ ತೊಡಗಿಸಿಕೊಳ್ಳಬೇಕಾಗಿರುವುದರಿಂದ ಸುಶಿಕ್ಷಿತರಾಗಿರುವಂತಹ ಆಡಳಿತ ಮತ್ತು ಕಾನೂನಿನ ಪರಿಜ್ಞಾನ ಹೊಂದಿದವನಾಗಿರಬೇಕು. ಅಭ್ಯರ್ಥಿ ತನ್ನ ನಾಮಪತ್ರ ಸಲ್ಲಿಸುವಾಗ ತಾವು ಯಾವ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದಿರಿ ಅನ್ನುವ ವಿವರವನ್ನು ದಾಖಲಿಸಬೇಕು. ಈ ವಿವರವನ್ನು ಅರಿತಂತಹ ಮತದಾರ ತಾವು ಯಾರನ್ನು ಆಯ್ಕೆ ಮಾಡಬೇಕು, ಎಷ್ಟು ಬುದ್ಧಿವಂತರನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮ ಸುಶಿಕ್ಷಿತ ಜನಪ್ರತಿನಿಧಿ ಉತ್ತಮ ಕಾನೂನು ರಚನೆಯನ್ನು ಆಯ್ಕೆ ಮಾಡಬಲ್ಲ, ತೊಡಗಿಸಿಕೊಳ್ಳಬಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೋದು. ಇನ್ನು ಚುನಾವಣೆಗೆ ಸ್ಪರ್ಧಿಸಲು ಅಭ್ಯರ್ಥಿಯು ಘೋಷಿಸುವ ಆಸ್ತಿ ವಿವರಗಳ ಬಗ್ಗೆ ಹಿನ್ನೆಲೆ ಬರೆಯಿರಿ. ಆಸ್ತಿಯನ್ನು ಘೋಷಣೆ ಮಾಡೋದ್ರ ಬಗ್ಗೆ ಯಾಕೆ ಘೋಷಣೆ ಮಾಡಬೇಕು ಅನ್ನುವಂಥ ಹೊಸ ತಿದ್ದುಪಡಿ ಸೇರ್ಪಡೆ ಮಾಡಿದೆ. ಪ್ರಸ್ತುತ ಚುನಾವಣೆಯಲ್ಲಿ ನಡೀತಾ ಇರುವಂಥದ್ದು ಆಸ್ತಿ ಮತ್ತು ಹಣದ ಮೇಲೆ. ಚುನಾವಣೆಯಲ್ಲಿ ಹಣದ ಪ್ರಭಾವ ಕಡಿಮೆ ಮಾಡಿ ಚುನಾವಣಾ ವೆಚ್ಚದ ಮೇಲೆ ಮಿತಿ ಹೇರಲಿಕ್ಕೆ ಚುನಾವಣಾ ಆಯೋಗ ಚುನಾವಣೆ ಸ್ಪರ್ಧಿಸುವ ಎಲ್ಲ ಅಭ್ಯರ್ಥಿಗಳು ತಮ್ಮ ಆಸ್ತಿಯ ವಿವರನ ಬಹಿರಂಗಪಡಿಸುವುದು, ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಾಗ ತಮ್ಮ ಮತ್ತು ತಮ್ಮ ಕುಟುಂಬದ ಆಸ್ತಿಯ ವಿವರಗಳನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸಿದಾಗ ಅಭ್ಯರ್ಥಿಯ ಪ್ರಾಮಾಣಿಕತೆಯ ಬಗ್ಗೆ ಜನರಿಗೆ ಮನವರಿಕೆ ಆಗ್ತದೆ. ಕಳೆದ ಚುನಾವಣೆಯಲ್ಲಿ ಅವನು ತನ್ನ ಆಸ್ತಿ ವಿವರಣೆ ಘೋಷಿಸಿದಾಗ ಎಷ್ಟು ಘೋಷಿಸಿದ್ದ, ಮುಂದಿನ ಚುನಾವಣೆಯಲ್ಲಿ ಎಷ್ಟು ಘೋಷಿಸಿದ್ದ ಅನ್ನೋದು
ಟ್ಯಾಲಿ ಮಾಡಿದಾಗ ಎಷ್ಟು ಪ್ರಾಮಾಣಿಕವಾಗಿ ಅವನು ಕಾರ್ಯನಿರ್ವಹಿಸಿದ್ದಾನೆ ಅನ್ನೋದು ಗೊತ್ತಾಗ್ತದೆ. ಒಮ್ಮೆಲೆ ಆಸ್ತಿಯಲ್ಲಿ ಏರಿಕೆ ಉಂಟಾದಾಗ ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾನೆ ಅನ್ನುವ ಅನುಭವಕ್ಕೂ ಕೂಡ ಜನರಿಗೆ ಗೊತ್ತಾಗ್ತದೆ ಅನ್ನುವ ಕಾರಣದಿಂದ ಪ್ರತಿ ಚುನಾವಣೆಯಲ್ಲಿ ನಾಮಪತ್ರದ ಜೊತೆ ಆಸ್ತಿ ವಿವರವನ್ನು ಘೋಷಿಸುವಕ್ಕೆ ಕಡ್ಡಾಯ ಮಾಡಿರುವಂಥದ್ದು. ಇನ್ನು ಚುನಾವಣಾ ಸ್ಪರ್ಧಿಸಲು ಅಭ್ಯರ್ಥಿಯು ಘೋಷಿಸುವ ಅಪರಾಧ ಹಿನ್ನೆಲೆಯನ್ನು ಕುರಿತು ಬರೆಯಿರಿ. ಅಂದರೆ ಅಪರಾಧದ ವಿವರಗಳ ಕಡ್ಡಾಯ ಘೋಷಣೆ. ಈ ಅಪರಾಧದ ವಿವರಗಳ ಕಡ್ಡಾಯ ಘೋಷಣೆ ಎಂದಾಗ ರಾಜಕೀಯ ಅಪರಾಧೀಕರಣ, ಇಡೀ ದೇಶದ ರಾಜಕೀಯ ಇವತ್ತು ಮಲಿನಗೊಂಡಿದೆ. ಏನಾಗಿದೆ, ಕ್ರಿಮಿನಲ್ ಪ್ರತಿನಿಧಿಗಳು ಶಾಸನಸಭೆ ಪ್ರವೇಶಿಸ್ತಾ ಇದ್ದಾರೆ. ಅದನ್ನು ತಪ್ಪಿಸದೇ ಇದ್ದರೆ ಇಡೀ ರಾಜಕೀಯ ವ್ಯವಸ್ಥೆ ಕಲುಷಿತಗೊಳ್ತಾ ಇದೆ. ಆದ್ದರಿಂದ ಅಭ್ಯರ್ಥಿಗಳು ಚುನಾವಣೆಯ ನಾಮಪತ್ರ ಸಲ್ಲಿಸುವಾಗ ತಮ್ಮ ಕ್ರಿಮಿನಲ್ ಹಿನ್ನೆಲೆಯ ವಿವರವನ್ನು ಸಲ್ಲಿಸಬೇಕು. ಇದರಿಂದ ಮತದಾರರು ಸೂಕ್ತ ಮತ್ತು ಪ್ರಾಮಾಣಿಕ ಹಾಗೂ ಸಚ್ಚಾರಿತ್ರ್ಯವುಳ್ಳ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಅವರು ತಮ್ಮ ಮೇಲಿರುವ ಅಪರಾಧಿಕ ವಿವರಗಳನ್ನು ಕಡ್ಡಾಯವಾಗಿ ನಾಮಪತ್ರದ ಜೊತೆ ಘೋಷಣೆ ಮಾಡಬೇಕು. ಇನ್ನು ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವ ಸುಧಾರಣೆಗಳ ಬಗ್ಗೆ ವಿವರಿಸಿ. ಇದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಬಟ್ ಈ ರೀತಿ ಅನೇಕ ಶಿಫಾರಸುಗಳನ್ನು ನಮ್ಮ ಸಮಿತಿಗಳು ಮಾಡಿವೆ. ಭಾರತದ ಚುನಾವಣೆಗಳು ಹಣ ಮತ್ತು ಆಮಿಷಗಳ ಮೇಲೆ ನಿರ್ಧಾರ ಆಗ್ತಾ ಇರೋದರಿಂದ ಹಣದ ಪ್ರಭಾವ ಇರುವ ಯಾರೇ ಆಗಲಿ ಸುಲಭವಾಗಿ ಚುನಾವಣೆಯಲ್ಲಿ ಗೆದ್ದು ಶಾಸನಸಭೆಯನ್ನು ಪ್ರವೇಶಿಸಬಹುದು. ಇದಕ್ಕೆ ತದ್ವಿರುದ್ಧವಾಗಿ ಬುದ್ಧಿವಂತ, ಅನುಭವಸ್ಥ, ಆಡಳಿತ ಜ್ಞಾನವುಳ್ಳಂಥ ಸಾಮಾನ್ಯ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವಾಗುವಂತೆ ಅವರ ಚುನಾವಣಾ ವೆಚ್ಚವನ್ನು ಕೂಡ ರಾಜ್ಯವೇ ಭರಿಸಲಿಕ್ಕೆ ಇಂದ್ರಜಿತ್ ಗುಪ್ತಾ ಸಮಿತಿ ಏನು ಮಾಡ್ತದೆ ಅಂದರೆ ಈ ಶಿಫಾರಸನ್ನು ಮಾಡ್ತದೆ. ಇದರ ಉದ್ದೇಶ, ರಾಜ್ಯವು ಚುನಾವಣಾ ವೆಚ್ಚದ ಕನಿಷ್ಠ 1 ಭಾಗವನ್ನಾದರೂ ಭರಿಸಬೇಕು. ಚುನಾವಣಾ ವೆಚ್ಚ ನೀಡುವ ಹಣವು ನಗದು ರೂಪದಲ್ಲಿರದೆ ವಸ್ತುಗಳ ರೂಪದಲ್ಲಿರಬೇಕು. ಚುನಾವಣಾ ವೆಚ್ಚವನ್ನು ಭರಿಸಲಿಕ್ಕೆ ಪ್ರತ್ಯೇಕ ಚುನಾವಣಾ ನಿಧಿಯನ್ನು ಸ್ಥಾಪಿಸಬೇಕು. ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಮಾತ್ರ ಈ ಆರ್ಥಿಕ ಸಹಾಯ ನೀಡಬೇಕು ಅಂತ, ಮತ್ತು ರಾಜಕೀಯ ಪಕ್ಷಗಳು ಮಾಡಿದ ಖರ್ಚಿನ ಲೆಕ್ಕಪತ್ರಗಳನ್ನು ಚುನಾವಣೆ ಮುಗಿದ 1 ತಿಂಗಳೊಳಗಾಗಿ ಆಯೋಗಕ್ಕೆ ಸಲ್ಲಿಸಬೇಕು. ಈ ರೀತಿಯ ಶಿಫಾರಸುಗಳನ್ನು ಇಂದ್ರಜಿತ್ ಗುಪ್ತಾ ಸಮಿತಿ ಮಾಡಿತ್ತು. ಇನ್ನು 12ನೇದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಕಾಯ್ದೆಯ ಮುಖ್ಯಾಂಶಗಳನ್ನು ಬರೆಯಿರಿ ಅಂದಾಗ, ಪಕ್ಷಾಂತರ ನಿಷೇಧ ಕಾಯ್ದೆ ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕ 1985ರಲ್ಲಿ ಜಾರಿಗೆ ತರಲಾಯಿತು. ಅದರ ಅಂಶಗಳೆಂದರೆ ಕೇಂದ್ರ ಸಂಸತ್ತಿನ ಸದಸ್ಯರಾಗಿರ್ಬೋದು, ರಾಜ್ಯ ಶಾಸನಸಭೆಯ ಸದಸ್ಯರಾಗಿರ್ಬೋದು, ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಮತ ಚಲಾಯಿಸಿದಾಗ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಅಧಿವೇಶನದ ಸಮಯದಲ್ಲಿ ಶಾಸನಸಭಾ ಸದಸ್ಯರು ಸದನದಲ್ಲಿ ತಮ್ಮ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೂ ಕೂಡ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಕ್ಕೆ ನಾಮಕರಣಗೊಂಡಂತಹ ಸದಸ್ಯರು ನಾಮಕರಣಗೊಂಡ ದಿನಾಂಕದಿಂದ 6 ತಿಂಗಳ ನಂತರ ಬೇರೆ ಪಕ್ಷವನ್ನು ಏನಾದರೂ ಅವರು ಸೇರಿದರೆ ಅವರೂ ಕೂಡ ತಮ್ಮ ಸದಸ್ಯತ್ವವನ್ನು ಕಳ್ಕೋತಾರೆ. ಈ ಕಾಯ್ದೆಯ ಅನ್ವಯ ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ರಾಜ್ಯದ ಮತ್ತು ಕೇಂದ್ರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದುವಂತಿಲ್ಲ. ಈ ಕಾಯ್ದೆಯ ಅನ್ವಯ ಮಂತ್ರಿಮಂಡಲದ ಗಾತ್ರವೂ ಕೂಡ 15% ಮೀರುವಂತಿಲ್ಲ. ಈ ಕಾಯ್ದೆಯ ಅನ್ವಯ ಸದಸ್ಯರು ಅನರ್ಹಗೊಳಿಸುವ ಅಧಿಕಾರ ಯಾರಿಗಿದೆ ಅಂದರೆ ಸಭಾಪತಿಗಳಿಗಿದೆ. ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆ ವಿಲೀನವಾದರೆ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ. ಇನ್ನು ಪಕ್ಷಾಂತರ ನಿಷೇಧ ಕಾಯ್ದೆಯ ಸದಸ್ಯತ್ವವನ್ನು ಕಳೆದುಕೊಂಡಂಥ ಸದಸ್ಯ ಸ್ಪೀಕರ್ ಅವರ ಆದೇಶದ ವಿರುದ್ಧ ಉನ್ನತ ನ್ಯಾಯಾಲಯದಲ್ಲಿ ಕಾನೂನು ಸಮರ ಹೂಡಲಿಕ್ಕೂ ಕೂಡ ಅವಕಾಶ ಇದೆ. ಹೀಗೆ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತು ಬರೀಬೋದು. ಇನ್ನು 2ನೇ ಅಧ್ಯಾಯದಲ್ಲಿ ಬರುವಂತಹ 10 ಅಂಕದ ಪ್ರಶ್ನೆಗಳು. ಈ 10 ಅಂಕದ ಪ್ರಶ್ನೆಗಳು ಯಾವ ಬರಬಹುದು ಅಂತ ನೋಡಬೇಕಾದ್ರೆ, ಮೊದಲನೇದಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಯ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ. ಇಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಯ ವ್ಯತ್ಯಾಸಗಳನ್ನು ಕೆಳಗಂಡಿವೆ. ಅಂದರೆ ಪ್ರತ್ಯಕ್ಷ ಚುನಾವಣೆ ಪ್ರಜೆಗಳಿಂದ ನೇರವಾಗಿ ಚುನಾವಣೆಯಲ್ಲಿ ಆಯ್ಕೆಯಾದರೆ, ಪರೋಕ್ಷ ಚುನಾವಣೆಯಲ್ಲಿ ಆ ಪ್ರತಿನಿಧಿಗಳ ಮೂಲಕ ಸರ್ಕಾರದ ನಾಯಕರು ಆಯ್ಕೆ ಆಗ್ತಾರೆ. ಇನ್ನು ಪ್ರತ್ಯಕ್ಷ ಚುನಾವಣೆ ಪ್ರಜೆಗಳಿಗೆ ವಿಶಾಲವಾದ ಆಯ್ಕೆ ವ್ಯಾಪ್ತಿ ಇರ್ತಾ ಇದೆ. ಪರೋಕ್ಷ ಚುನಾವಣೆಯಲ್ಲಿ ಈ ರೀತಿ ವಿಶಾಲವಾದ ವ್ಯಾಪ್ತಿ ಇರೋದಿಲ್ಲ, ಅದು ಸೀಮಿತ ಆಗಿರ್ತಾ ಇದೆ. ಇನ್ನು ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳು ತಮ್ಮ ಅಧಿಕಾರ ಮುಗಿದ ಮೇಲೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಮರು ಆಯ್ಕೆ ಬಯಸುವುದರಿಂದ ಮತದಾರರ ಜೊತೆ ನೇರ ಸಂಪರ್ಕವನ್ನು ಇಟ್ಟುಕೊಂಡಿರ್ತಾರೆ. ಆದರೆ ಪರೋಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳು ಮತ್ತು ನಾಯಕರು ಈ ರೀತಿ ಮತದಾರರೊಂದಿಗೆ ನೇರ ಸಂಪರ್ಕ ಇಟ್ಟುಕೊಳ್ಳುವ ಸಂಭವವೇ ಬರೋದಿಲ್ಲ. ಇನ್ನು ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರರ ರಾಜಕೀಯ ವಿಷಯಗಳನ್ನು ಹೆಚ್ಚು ಆಸಕ್ತಿ ಹೊಂದುವರು. ಯಾಕೆಂದರೆ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಣಾಳಿಕೆ ಬಗ್ಗೆ ಜಾಗೃತಿ ಹೊಂದುತ್ತಾರೆ. ಆದರೆ ಪರೋಕ್ಷ ಚುನಾವಣೆಯಲ್ಲಿ ಈ ರೀತಿ ರಾಜಕೀಯ ಪರಿಜ್ಞಾನದ
ಮತದಾರರಿಗೆ ದೊರೆಯುವುದಿಲ್ಲ. ಇನ್ನು ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳು ಸಾರ್ವಜನಿಕರೊಂದಿಗೆ ನಿರಂತರ ಸಂಪರ್ಕ ಇಟ್ಕೊಂಡಿರ್ತಾರೆ, ತಮ್ಮ ಕುಂದುಕೊರತೆಗಳ ಪರಿಹಾರ ಪಡೀತಾರೆ. ಆದರೆ ಪರೋಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳು ಜನರೊಂದಿಗೆ ಯಾವುದೇ ರೀತಿಯ ಸಂಪರ್ಕವನ್ನು ಬೆಳೆಸೋದಿಲ್ಲ. ಪರೋಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳು ನೇರವಾಗಿ ಪ್ರತಿನಿಧಿಸಿದರೆ ಪರೋಕ್ಷ ಚುನಾವಣೆ ಪ್ರತಿನಿಧಿಗಳು ರಾಜ್ಯವನ್ನು ಪ್ರತಿನಿಧಿಸ್ತಾರೆ. ಇನ್ನು ಪ್ರತ್ಯಕ್ಷ ಚುನಾವಣೆಗಳಲ್ಲಿ ಪ್ರಜೆಗಳು ಜನಪ್ರಿಯತೆ ಪಡೆದು ಆಯ್ಕೆಯಾದರೆ ಪರೋಕ್ಷ ಚುನಾವಣೆಯಲ್ಲಿ ಹಿರಿಯ, ಪ್ರಜ್ಞಾವಂತ ಮತ್ತು ಯೋಗ್ಯ ಪ್ರತಿನಿಧಿಗಳು ಆಯ್ಕೆಯಾಗ್ತಾರೆ. ಇನ್ನು ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರಚಾರದ ಆರ್ಭಟ ಇದ್ದರೆ ಪರೋಕ್ಷ ಚುನಾವಣೆಯಲ್ಲಿ ಪ್ರಚಾರದ ಆರ್ಭಟ ಹಾವಳಿ ಇರೋದಿಲ್ಲ. ಇನ್ನು ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾನ ನಡೆಯುವ ಸಮಯದಲ್ಲಿ ಹಿಂಸಾಕೃತ್ಯಗಳು, ಕಾನೂನು ವಿರೋಧಿ ಕೃತ್ಯಗಳು ನಡೆಯುವ ಸಂಭವವಿದ್ದರೆ ಪರೋಕ್ಷ ಚುನಾವಣೆಯಲ್ಲಿ ಮತದಾನ ಶಾಂತಿಯುತವಾಗಿ ನಡೀತದೆ. ಇನ್ನು ಪ್ರತ್ಯಕ್ಷ ಚುನಾವಣೆಯಲ್ಲಿ ಭಾವೋದ್ರೇಕಕ್ಕೆ ಅವಕಾಶ ಇರೋದಿಲ್ಲ. ಸೂಕ್ಷ್ಮ ವಿಷಯಗಳನ್ನು ಕೈಗೆತ್ತಿಕೊಂಡು ಪ್ರಜೆಗಳನ್ನು ಮರುಳು ಮಾಡುವ ಸಂಭವ ಪ್ರತ್ಯಕ್ಷ ಚುನಾವಣೆಯಲ್ಲಿದ್ದರೆ ಪರೋಕ್ಷ ಚುನಾವಣೆಯಲ್ಲಿ ಇಂತಹ ಗಿಮಿಕ್ಗಳಿಗೆ ಅವಕಾಶ ಇರೋದಿಲ್ಲ. ಇಲ್ಲಿ ಪ್ರಜ್ಞಾವಂತ ಪ್ರತಿನಿಧಿಗಳು ಚುನಾವಣಾ ಕಣದಲ್ಲಿ ಇರ್ತಾರೆ. ಹೀಗೆ ನಾವು ಈ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಯ ವ್ಯತ್ಯಾಸಗಳನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು ಎರಡನೇದಾಗಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂದಾಗ ಪಕ್ಷ ಪದ್ಧತಿ ಹೇಗಿದೆ ಅಂದರೆ ಸಂವಿಧಾನೇತರ ಬೆಳವಣಿಗೆ. ನಾನು ಆವಾಗಲೇ ಹೇಳಿದೆ, ಸಂವಿಧಾನದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಸಂವಿಧಾನದ 19ನೇ ವಿಧಿಯ ಪ್ರಕಾರ ದೇಶದ ಎಲ್ಲ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿರುವುದರಿಂದ ರಾಜಕೀಯ ಪಕ್ಷಗಳು ಆ ಒಂದು ನಿಯಮದ ಮೂಲಕ ಅಧಿಕಾರಕ್ಕೆ ಬರ್ತವೆ. ಅಂದರೆ ಬಹಳಷ್ಟು ಪಕ್ಷಗಳಿವೆ. ಎರಡನೇದಾಗಿ ಬಹುಪಕ್ಷ ಪದ್ಧತಿ ಅಸ್ತಿತ್ವ. ಈಗ ನಾವು ಭಾರತದಲ್ಲಿ ನೋಡಿದರೆ ಬಹುಪಕ್ಷಗಳಿವೆ. ವಿಭಿನ್ನ ಧರ್ಮ, ಜನಾಂಗ, ಪ್ರದೇಶ, ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳಿಂದ ಕೂಡಿರುವಂತಹ ದೃಷ್ಟಿಕೋನಗಳನ್ನು ಹೊಂದಿರುವಂಥದ್ದಿರುವುದರಿಂದ ಅನೇಕ ಪಕ್ಷಗಳು ಈ ರೀತಿಯ ಅವಕಾಶಗಳಿಂದ ಪಕ್ಷವನ್ನು ರಚನೆ ಮಾಡಿರುವುದನ್ನು ನಾವು ನೋಡ್ತೀವಿ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷ, ಹೀಗೆ ನಾನಾ ರೀತಿಯ ಪಕ್ಷಗಳನ್ನು ನಾವು ನೋಡ್ತೀವಿ. ಇನ್ನು ಒಡಕು ಮತ್ತು ವಿಲೀನ, ಇದು ಒಂದು ಭಾರತದ ಪಕ್ಷ ಪದ್ಧತಿಯ ಸ್ವರೂಪ. ಏಕೆಂದರೆ ಒಡಕುಂಟಾಗುವುದು ಮತ್ತು ಪರಸ್ಪರ ವಿಲೀನವಾಗುವುದು ಕೂಡ ಸ್ವಾಭಾವಿಕ. ನಮ್ಮ ದೇಶದ ರಾಜಕೀಯ ನಾಯಕರು ಪಕ್ಷಗಳಲ್ಲಿ ಒಡಕುಂಟು ಮಾಡುವುದಾಗಿರ್ಬೋದು, ಬೇರೆ ಪಕ್ಷಗಳಿಗೆ ಹೋಗುವುದಾಗಿರ್ಬೋದು, ಕೆಲವೊಮ್ಮೆ ಬೇರೆ ಪಕ್ಷಗಳನ್ನೇ ಕಟ್ಟೋದಾಗಿರ್ಬೋದು, ಅಥವಾ ಮತ್ತೆ ಮೂಲ ಪಕ್ಷದಲ್ಲಿ ವಿಲೀನ ಆಗುವಂಥದ್ದು ಕೂಡ ಸಾಮಾನ್ಯ ಆಗಿದೆ. ಇನ್ನು ಏಕಪಕ್ಷದ ಪ್ರಾಬಲ್ಯತೆ ಕ್ಷೀಣ ಆಗ್ತಾ ಇರುವಂಥದ್ದು. ಭಾರತದಲ್ಲಿ ಮೊದಲು 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ದರೂ ಕೂಡ 1947ರಿಂದ 77ರವರೆಗೆ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಅಧಿಕಾರ ನಡೆಸ್ತಾ ಇತ್ತು. ಅಂದರೆ ಏಕಪಕ್ಷದ ಪ್ರಾಬಲ್ಯತೆ ಇತ್ತು. ಆದರೆ ನಂತರದ ಬೆಳವಣಿಗೆಯಿಂದ ಇವತ್ತು ಅನೇಕ ಸರ್ಕಾರಗಳೆಲ್ಲವೂ ಕೂಡ ಯಾವುದೇ ಪಕ್ಷ ಏಕಪಕ್ಷ ಸರ್ಕಾರ ಆಗಿರೋದೇ ಸಮ್ಮಿಶ್ರ ಆಗಿ ಸರ್ಕಾರ ರಚನೆ ಆಗ್ತಾ ಇರೋದರಿಂದ ಏಕಪಕ್ಷದ ಪ್ರಾಬಲ್ಯತೆ ಕ್ಷೀಣ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಇನ್ನು ಭಿನ್ನಮತೀಯತೆ, ಇದು ಕೂಡ ನಮ್ಮ ಪಕ್ಷ ಪದ್ಧತಿಯ ಸ್ವರೂಪ. ಭಾರತದ ರಾಜಕಾರಣದಲ್ಲಿ ಭಿನ್ನಮತೀಯತೆ ಎಂಬುದು ಒಂದು ಅಂಟು ಜಾಡ್ಯ. ಸ್ವಾರ್ಥಕ್ಕಾಗಿ, ಒಣ ಪ್ರತಿಷ್ಠೆಗಾಗಿ ಭಿನ್ನಮತದ ಚಟುವಟಿಕೆಗಳನ್ನು ಸದಾ ಒಂದಿಲ್ಲ ಒಂದು ರೀತಿಯಿಂದ ಆ ಜನಪ್ರತಿನಿಧಿಗಳು ಮಾಡ್ತಾ ಇರ್ತಾರೆ. ಇದು ಕೂಡ ನಮ್ಮ ಭಾರತದ ರಾಜಕೀಯ ಪಕ್ಷದ ಸ್ವರೂಪ ಆಗಿದೆ. ಇನ್ನು ಪಕ್ಷಾಂತರದ ಪಿಡುಗು, ಹಣ, ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳು ಶಾಸನಸಭೆಯ ಸದಸ್ಯರು ತಾವು ನಿರೀಕ್ಷಿಸಿದ ಸ್ಥಾನ, ಲಾಭ ದೊರೆಯದೇ ಇದ್ದಾಗ ಗುಂಪುಗಾರಿಕೆ, ಭಿನ್ನಮತೀಯ ಚಟುವಟಿಕೆಯನ್ನು ಮಾಡಿ ಮತ್ತೊಂದು ಪಕ್ಷವನ್ನು ಸೇರುವಂಥದ್ದೇ ಪಕ್ಷಾಂತರ ಮಾಡ್ತಾ ಇರುವಂಥದ್ದು. ಇನ್ನು ತತ್ವರಹಿತ ರಾಜಕೀಯ ಪಕ್ಷಗಳು, ಹೆಸರಿಗೆ ಮಾತ್ರ ತತ್ವ, ಆದರೆ ಇವತ್ತಿನ ಪಕ್ಷಗಳಲ್ಲಿ ತತ್ವವೇ ಇಲ್ಲದಂಥದ್ದು ನಾವು ನೋಡ್ತೀವಿ. ಚುನಾವಣಾ ಸಮಯದಲ್ಲಿ ಒಬ್ಬರ ವಿರುದ್ಧ ಇನ್ನೊಬ್ಬರು ಕತ್ತಿ ಮಸೆದು ಪರಸ್ಪರ ದೋಷಾರೋಪಣೆ ಮಾಡಿಕೊಂಡು ಚುನಾವಣಾ ಮುಗಿದ ಕೂಡಲೇ ಅವರು ಧ್ರುವೀಕರಣಕ್ಕಾಗಿ, ಅಧಿಕಾರಕ್ಕಾಗಿ ಮತ್ತೆ ಒಂದು ಗೂಡಿ ನಾವೆಲ್ಲ ಒಂದು ಅನ್ನುವಂಥ ರೀತಿಯಿಂದ ನೋಡುವಂಥದ್ದು ನಾವು ನೋಡ್ತೀವಿ. ಇದು ತತ್ವರಹಿತ ರಾಜಕೀಯ ಪಕ್ಷಗಳ ಆಗಿದೆ. ಸಿದ್ಧಾಂತವೇ ಗಾಳಿಗೆ ತೂರುವುದನ್ನು ನಾವು ನೋಡ್ತೀವಿ. ಇನ್ನು ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಭಾರತದ ಕೆಲವು ರಾಜಕೀಯ ಪಕ್ಷಗಳು ಜಾತ್ಯತೀತ ಮತ್ತು ಭ್ರಾತೃತ್ವವನ್ನು ಪ್ರತಿನಿಧಿಸದೆ ವಿಶಿಷ್ಟ ಧರ್ಮ, ಭಾಷೆ, ಜಾತಿ ಮುಂತಾದ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಅಸ್ತಿತ್ವದಲ್ಲಿ ಇದ್ದೇವೆ ಅನ್ನೋದನ್ನು ನಾವು ನೋಡ್ತೀವಿ. ಪ್ರಯತ್ನ ಮಾಡ್ತಾ ಇರೋದನ್ನು ಕೂಡ ನಾವು ನೋಡ್ತೀವಿ. ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಭಾರತದಲ್ಲಿ ಕ್ಷಿಪ್ರಗತಿಯ ಬದಲಾವಣೆ ಮಾಡುವ ಎಡಪಂಥೀಯ ಪಕ್ಷಗಳು, ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗುವ ಬಲಪಂಥೀಯ ಪಕ್ಷಗಳು, ಹೀಗೆ ಎರಡು ರೀತಿಯ ಪಕ್ಷಗಳನ್ನು ಕೂಡ ನಾವು ನೋಡ್ತೀವಿ. ಇನ್ನು ಇವತ್ತಿನ ಶಕೆ ಸಮ್ಮಿಶ್ರ ಸರ್ಕಾರದ ಶಕೆ. ಚುನಾವಣೆಗಳ ನಂತರ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚಿಸುವ ಬಹುಮತ ಪಡೆಯದೇ ಇದ್ದಾಗ ಹಲವಾರು ಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತೇವೆ. ಅದು ಅಷ್ಟೇ ಅಲ್ಲದೆ ಇವತ್ತು ಚುನಾವಣಾ ಪೂರ್ವದಲ್ಲಿಯೇ ಅಲೈನ್ಸ್ ಮಾಡಿಕೊಂಡು ಒಂದು ಸಂಘವನ್ನು ರಚಿಸಿಕೊಂಡು ಸರ್ಕಾರವನ್ನು ರಚಿಸುವ ಪರಂಪರೆ ಪ್ರಾರಂಭ ಆಗಿರುವುದನ್ನು ನೋಡ್ತೀವಿ. ಹೀಗಾಗಿ ಭಾರತದಲ್ಲಿ ಈಗ ಸಮ್ಮಿಶ್ರ ಸರ್ಕಾರದ ಶಕೆ ಇರುವುದನ್ನು, ಈ ಅಂಶಗಳನ್ನು ನಾವು ರಾಜಕೀಯ ಪಕ್ಷಗಳ ಸ್ವರೂಪದಲ್ಲಿ ನಾವು ನೋಡ್ಬೋದು. ಇನ್ನು
ಮೂರನೆಯದಾಗಿ ರಾಜಕೀಯ ಪಕ್ಷಗಳ ಕಾರ್ಯವನ್ನು ವಿವರಿಸಿ ಅಂತ ಕೇಳ್ಬೋದು. ರಾಜಕೀಯ ಪಕ್ಷಗಳ ಕಾರ್ಯಗಳು ಅಂದಾಗ ಮೊದಲನೇದಾಗಿ ಚುನಾವಣಾ ಪ್ರಣಾಳಿಕೆಯನ್ನು ಸಿದ್ಧಪಡಿಸೋದು ಅವುಗಳ ಪ್ರಮುಖ ಕಾರ್ಯ. ಯಾಕೆಂದರೆ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ, ಜನರ ಮುಂದೆ ಹೋಗಬೇಕಾದ್ರೆ ಜನಪ್ರಿಯ ಕಾರ್ಯಕ್ರಮಗಳನ್ನು, ಪ್ರಜೆಗಳಿಗೆ ಆಕರ್ಷಿಸುವಂಥ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತದೆ. ಆಮೇಲೆ ಈ ಪ್ರಣಾಳಿಕೆಯನ್ನು ಇಟ್ಟುಕೊಂಡು ಚುನಾವಣೆ ಎದುರಿಸುವುದು. ಆಮೇಲೆ ಅಭ್ಯರ್ಥಿಗಳ ಆಯ್ಕೆ. ಪ್ರತಿಯೊಂದು ಕ್ಷೇತ್ರಕ್ಕೂ ರಾಜಕೀಯ ಪಕ್ಷ ಅದರ ಮೂಲ ಉದ್ದೇಶ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ನಿಲ್ಲಿಸೋದು, ಗೆಲ್ಲಬೇಕು, ಗೆದ್ದು ಸರ್ಕಾರವನ್ನು ರಚಿಸಬೇಕು ಅನ್ನೋದು. ಹಾಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಧಿಕಾರವನ್ನು ಹಿಡಿಯುವ ದೃಷ್ಟಿಯಿಂದ ತಮ್ಮ ಪಕ್ಷದ ಪರವಾಗಿ ಚುನಾವಣೆಯಲ್ಲಿ ಗೆಲ್ಲುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅವು ಪಟ್ಟಿಯನ್ನು ತಯಾರಿಸಿ ನಿಲ್ಲಿಸುವ ಕಾರ್ಯ ಮಾಡ್ತದೆ. ಇನ್ನು ರಾಜಕೀಯ ಶಿಕ್ಷಣ ಮತ್ತು ಅರಿವು, ಇದು ಕೂಡ ರಾಜಕೀಯ ಪಕ್ಷದ ಕಾರ್ಯ. ರಾಜಕೀಯ ಪಕ್ಷಗಳು ಜನತೆಗೆ ಶಿಕ್ಷಣವನ್ನು ನೀಡುವಂತಹ, ಅದು ರಾಜಕೀಯ ಶಿಕ್ಷಣವನ್ನು ನೀಡುವಂತಹ ಜವಾಬ್ದಾರಿ ಇರ್ತದೆ. ಹೇಗೆಂದರೆ ಪ್ರತಿಯೊಂದು ಪಕ್ಷವು ತಾನು ಅಧಿಕಾರಕ್ಕೆ ಬರಬೇಕು ಅಂದರೆ ತನ್ನ ಸಿದ್ಧಾಂತ, ಧೋರಣೆಯ ಬಗ್ಗೆ ಪ್ರಣಾಳಿಕೆಯ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡ್ತದೆ. ಇನ್ನು ಚುನಾವಣೆಗೆ ಸ್ಪರ್ಧಿಸುವುದು, ಪಕ್ಷ ಅಂದ ತಕ್ಷಣ ಅದರ ಮೂಲ ಉದ್ದೇಶ ಕಂಟೆಸ್ಟ್ ಮಾಡುವಂಥದ್ದು, ಚುನಾವಣೆಗೆ ಸ್ಪರ್ಧಿಸುವುದು. ಪ್ರಜಾಪ್ರತಿನಿಧಿ, ಪ್ರಜಾಸತ್ತಾತ್ಮಕ ಸರ್ಕಾರ, ರಾಜಕೀಯ ಪಕ್ಷಗಳಿಂದ ಕೂಡಿರುವ ಸರ್ಕಾರ ಆಗಿರೋದರಿಂದ ಇಲ್ಲಿ ಸರ್ಕಾರ ರಚಿಸಬೇಕಾದ್ರೆ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಮೂಲಕ ಸ್ಪರ್ಧೆ ಮಾಡಲೇಬೇಕು. ಹೀಗಾಗಿ ಜನಪ್ರಿಯ, ಸಮರ್ಥ, ಗೆಲ್ಲುವ ಅಭ್ಯರ್ಥಿಗಳನ್ನು ಚುನಾವಣೆಗೆ ಇಳಿಸ್ತವೆ. ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ರಾಜಕೀಯ ಪಕ್ಷಗಳು ತಮ್ಮ ನಿರ್ದಿಷ್ಟ ಕಾರ್ಯಕ್ರಮ ಮೂಲಕ ಆಕರ್ಷಿಸುವ, ಗೆದ್ದು ಬಹುಮತ ಪಡೆಯುವಂತಹ, ನಂತರ ರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸುವಂತಹ ಕಾರ್ಯವನ್ನು ಮಾಡಬೇಕಾಗ್ತದೆ. ವಿರೋಧ ಪಕ್ಷವಾಗಿ ಆಯ್ಕೆಯಾದರೆ ಆಡಳಿತ ನಡೆಸುತ್ತದೆ. ಆಯ್ಕೆಯಾಗದೇ ಇದ್ದರೆ, ಅಂದರೆ ಬಹುಮತ ಬರದೇ ಇದ್ದರೆ ವಿರೋಧ ಪಕ್ಷವಾಗಿಯೂ ಕೂಡ ಸಮರ್ಥವಾಗಿ ಆಯ್ಕೆ ಕಾರ್ಯ ನಿರ್ವಹಿಸಬೇಕಾಗ್ತದೆ. ಚುನಾವಣೆಯಲ್ಲಿ ಯಾವ ಪಕ್ಷ ತನ್ನ ಧೋರಣೆಯಿಂದ ಜನಪ್ರಿಯತೆ ಪಡೆದು ಹೆಚ್ಚು ಸ್ಥಾನ ಪಡೆಯುತ್ತದೋ ಆ ಪಕ್ಷ ಸರ್ಕಾರ ರಚಿಸಿದರೆ, ಕಡಿಮೆ ಸ್ಥಾನ ಪಡೆದುಕೊಂಡಂತಹ ಪಕ್ಷ ವಿರೋಧ ಸ್ಥಾನದಲ್ಲಿ ಕುಳಿತು ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವ, ಸರ್ಕಾರದ ದುರಾಡಳಿತದವನ್ನು ವಿರುದ್ಧ ಜನಜಾಗೃತಿ ರೂಪಿಸುವ ಕೆಲಸ ಮಾಡ್ತಾ ಇರ್ತದೆ. ಹೀಗೆ ವಿರೋಧ ಪಕ್ಷವಾಗಿಯೂ ಕೂಡ ಕಾರ್ಯ ನಿರ್ವಹಿಸಬೇಕು. ಇನ್ನು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು. ನಿಮಗೆಲ್ಲ ಗೊತ್ತಿರುವಂತೆ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಪ್ರಜೆಗಳ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ರಂಗಗಳಲ್ಲಿ ಅಲ್ಲೋಲ ಕಲ್ಲೋಲ ಮೂಡಿಸುವಂತಹ ಅಂಥ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯವನ್ನು ಕ್ರೋಢೀಕರಿಸುವ ಮೂಲಕ ಜನರ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನವನ್ನು ಕೂಡ ಮಾಡ್ತವೆ. ಇನ್ನು ಸರ್ಕಾರ ಮತ್ತು ಜನರ ನಡುವೆ ಸೇತುವೆಗಳಾಗಿ ಕಾರ್ಯನಿರ್ವಹಿಸುವಂಥದ್ದು. ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಪಕ್ಷದ ನಾಯಕರು ಸರ್ಕಾರದ ಕಾರ್ಯಕ್ರಮಗಳನ್ನು ಜನರ ಮುಂದೆ ಇಡ್ತಾರೆ. ಅವರ ಪ್ರತಿಕ್ರಿಯೆಯನ್ನು ಪಡೆದು ಸರ್ಕಾರದ ಮುಂದೆ ಅವುಗಳನ್ನು ಪ್ರತಿಪಾದಿಸುತ್ತಾರೆ. ಇನ್ನು ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ, ಸರ್ಕಾರದ ಮೂಲ ಉದ್ದೇಶ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ. ರಾಜಕೀಯ ಪಕ್ಷಗಳು ಕೂಡ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ ಮಾಡುವಂಥ ಕಾರ್ಯ ಮಾಡಬೇಕಾಗ್ತದೆ. ವಿವಿಧ ಜಾತಿ, ಧರ್ಮ, ಜನಾಂಗ, ಪ್ರದೇಶಗಳಿಗೆ ಸೇರಿರುವ ಹಿತಾಸಕ್ತಿಗಳನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಆಮೇಲೆ ಮತದಾರರ ಎಲ್ಲ ರೀತಿಯ ಕುಂದುಕೊರತೆಗಳನ್ನು ನಿವಾರಿಸಲಿಕ್ಕೆ ಇವು ಹವಣಿಕೆಯನ್ನು ಮಾಡ್ತಾ ಇವೆ. ಇನ್ನು ರಾಷ್ಟ್ರೀಯ ಹಿತಾಸಕ್ತಿಗಳ ರಕ್ಷಣೆ, ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ತಮ್ಮ ಪಕ್ಷದ ತತ್ವಗಳನ್ನು ಬದಿಗೊತ್ತಿ ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡಲೇಬೇಕಾಗ್ತದೆ. ದೇಶದ ಗಂಡಾಂತರ ಸ್ಥಿತಿಯಲ್ಲಿ ಸಿಲುಕಿದಾಗ ಎಲ್ಲ ಪಕ್ಷಗಳು ಕೂಡ ಪಕ್ಷ ಭೇದ ಮರೆತು ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಪ್ರದರ್ಶಿಸಬೇಕಾಗುತ್ತದೆ. ಹೀಗೆ ನಾವು ಈ ಕಾರ್ಯವನ್ನು ನಾವು ವಿವರಿಸಬಹುದಾಗಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಈ 2ನೇ ಅಧ್ಯಾಯದಲ್ಲಿ ಬರುವಂಥ 1, 2, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.